श्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसार सिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಲ್ಲಿಯವರೆಗೆ ಭಾಗವತದ 10ನೇ ಅಧ್ಯಾಯದ 8ನೇ ಸ್ಕಂದದ 10ನೇ ಅಧ್ಯಾಯದ ಭಾವಾರ್ಥವನ್ನೆಲ್ಲ ಗಮನಿಸಿದ್ದೇವೆ. ಆದ್ಮೇಲೆ ಅದ್ಭುತವಾದಂತಹ ಒಂದು ಅಧ್ಯಾಯ 11ನೇ ಅಧ್ಯಾಯ. ರುದ್ರದೇವರು ಪರಮಾತ್ಮನ ಮೋಹಕವಾದ ರೂಪ ಹೇಗಿದೆ ಅನ್ನೋದನ್ನ ನಮಗೆ ತಿಳಿಸಿಕೊಡ್ಲಿಕ್ಕೋಸ್ಕರವಾಗಿ ಅವರು ಮಾಡಿದಂತಹ ಒಂದು ನಟನೆ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಮೊದಲಿಗೆ ಏನಾಯ್ತು ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಶ್ರೀ ಶುಕ ಉವಾಚ ವೃಷಧ್ವಜೋ ನಿಶಮ್ಯೇದಂ ಯೋಷಿದ್ರೂಪೇಣ ದಾನವಾನ್ ಮೋಹಯಿತ್ವಾ ಸುರಗಣಾನ್ ಹರಿಃ ಸೋಮಂ ಅಪಾಯಯತ್. ಈ ಸಮುದ್ರ ಮಥನಕ್ಕೋಸ್ಕರ ಅಂತ ಯಾರು ಬಂದಿದ್ದಾರೆ, ಇಂದ್ರನೇ ಮೊದಲಾದ ಆ ಕಕ್ಷೆಗಿಂತ ಕೆಳಗಡೆ ಇರುವಂತಹ ದೇವತೆಗಳು ಯಾರಿದ್ದಾರೋ ಅವರು ಮಾತ್ರ ಈ ಸ್ಥಳಕ್ಕೆ ಬಂದಿದ್ದಾರೆ. ಇಂದ್ರನ ಪದವಿಗಿಂತ ಮೇಲ್ಗಡೆಯಲ್ಲಿರುವ ಸ್ಥಾನದಲ್ಲಿರುವ ಯಾವ ದೇವತೆಗಳು ಇಲ್ಲಿ ಬಂದಿಲ್ಲ. ಯಾಕೆಂದ್ರೆ ಅವರಿಗೆ ಬಲಿಯ ಪೀಡೆ ಯಾವುದೂ ಕೂಡ ಆಗಿಲ್ಲ. ಹಾಗಾಗಿ ಇಲ್ಲಿ ಏನ್ ಘಟನೆ ಆಯ್ತು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ದೇವತೆಗಳೆಲ್ಲ ಗೆದ್ದಿದ್ದಾರೆ. ಗೆದ್ದ ನಂತರದಲ್ಲಿ ಈ ಗೆದ್ದ ಸುದ್ದಿಯನ್ನ ಪಬ್ಲಿಷ್ ಮಾಡ್ತಾರಲ್ಲ ಪೇಪರ್ ಅಲ್ಲಿ, ಆ ತರ ಬಾಯಿ ಮಾತಿನಿಂದ ಅವರಿವರು ಹೇಳಿದ ಕಥೆಗಳನ್ನ ಕೇಳಿ ಈ ರೀತಿಯಾಗಿ ಎಲ್ಲ ಆಯ್ತು. ಅಲ್ಲಿ ಮಂದರ ಪರ್ವತವನ್ನ ಹಾಕಿ ಕ್ಷೀರಸಾಗರವನ್ನ ಕಡಿತಾ ಇದ್ದಾರೆ. ಕ್ಷೀರಸಾಗರವನ್ನು ಕಡಿದು ನಂತರದಲ್ಲಿ ಅದರಲ್ಲಿ ಅಮೃತ ಬಂತು. ಧನ್ವಂತರಿ ರೂಪಿಯಾಗಿ ಪರಮಾತ್ಮ ಬಂದು ಅಮೃತವನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ. ನಂತರ ಅಮೃತದ ಮಥನದ ನಂತರದಲ್ಲಿ ದೈತ್ಯರ ಆ ಅಮೃತವನ್ನ ಅಪಹಾರ ಮಾಡ್ತಾ ಇದ್ದಾರೆ. ಅಪಹಾರವಾದಂತಹ ಆ ಅಮೃತವನ್ನ ಪರಮಾತ್ಮ ವಾಪಾಸು ಮೋಹಿನಿ ರೂಪವನ್ನ ತಾಳಿ ಅಸುರರನ್ನ ವಂಚಿಸಿ ಆ ಅಮೃತವನ್ನ ದೇವತೆಗಳಿಗೆ ಕೊಟ್ಟ. ಆ ಮೋಹಿನಿಯ ಅದ್ಭುತವಾದ ರೂಪವನ್ನು ನೋಡಿ ಅಸುರರು ಕೂಡ ಮೋಹಿತರಾಗಿ ಬಿಟ್ಟಿದ್ದಾರೆ. ಅವರಿಗೂ ಕೂಡ ಪರಮಾತ್ಮನ ಈ ರೂಪದ ಎದುರುಗಡೆಯಲ್ಲಿ ತಮ್ಮ ಶಕ್ತಿಯನ್ನ ತಡೆದುಕೊಳ್ಳಿಕ್ಕೆ, ನಿಗ್ರಹವನ್ನು ಮಾಡಿಕೊಳ್ಳಿಕ್ಕೆ ಆಗ್ಲಿಲ್ಲ ಅಂತ ಈ ಕಥೆಯನ್ನೆಲ್ಲ ಹೇಳಿದ್ರು. ಸ್ತ್ರೀ ರೂಪದಿಂದ ಬಂದು ಪರಮಾತ್ಮ ದೇವತೆಗಳಿಗೆಲ್ಲ ಅಮೃತವನ್ನ ಬಡಿಸ್ತಾ ಇದ್ದಾನೆ, ದೈತ್ಯರನ್ನ ಮೋಹ ಮಾಡ್ತಾ ಇದ್ದಾನೆ ಅಂತ ಈ ಎಲ್ಲ ಕಥೆಯನ್ನ ರುದ್ರದೇವರು ಕೇಳ್ತಾ ಇದ್ದಾರೆ. ವೃಷಧ್ವಜೋ ನಿಶಮ್ಯೇದಂ ಯೋಷಿದ್ ರೂಪೇಣ ದಾನವಾನ್. ಯೋಷಿದ್ ರೂಪೇಣ, ಯೋಷಿತ್ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಸ್ತ್ರೀಯರು ಅಂತ. ಸ್ತ್ರೀಯರ ರೂಪವನ್ನ ಧರಿಸಿ ಪರಮಾತ್ಮ ಮೋಹವನ್ನ ಮಾಡ್ತಾ ಇದ್ದಾನೆ ಎಂಬಂತಹ ವಿಷಯವನ್ನ ಕೇಳಿದವರು ವೃಷಧ್ವಜ. ವೃಷ ಅಂತಂದ್ರೆ ಹಸು.
ಹಸುವನ್ನೇ ಧ್ವಜ ವಾಹನವಾಗಿ ಉಳ್ಳಂತಹ ದೇವರು ರುದ್ರದೇವರು. ವೃಷಧ್ವಜರಾದಂತಹ ರುದ್ರದೇವರು ಈ ಕಥೆಯನ್ನ ಕೇಳಿದ್ರು. ಕೇಳಿದಾಗ ನನ್ನ ಅಜ್ಜನ ಆ ರೂಪವನ್ನು ನೋಡ್ಬೇಕು ಅಂತ ಇವರಿಗೆ ಮನಸ್ಸಿನಲ್ಲಿ ಆಸೆ ಆಯ್ತು. ಏನಂತ ಕಥೆ ಕೇಳಿದರು? ಮೋಹಯಿತ್ವ ಸುರಗಣಾನ್ ಹರಿಹಿ ಸೋಮಂ ಅಪಾಯಯತ. ದೇವತೆಗಳೆಲ್ಲರನ್ನು ಕೂಡ ಮೋಹಿಸಿ, ದೈತ್ಯರನ್ನು ಮೋಹಿಸಿ ದೇವತೆಗಳಿಗೆ ಅಮೃತವನ್ನು ಕುಡಿಸಿದ ಅಂತೇನು ಕಥೆಯನ್ನು ಹೇಳಿದ್ದಾರೋ ಈ ಕಥೆಯನ್ನ ಕೇಳ್ತಾ ಇದ್ದಾನೆ ರುದ್ರದೇವರು. ಆ ಕ್ಷಣದಲ್ಲಿ ಏನೇ ಇವನಿಗೆ ತಡೆದುಕೊಳ್ಳಿಕ್ ಆಗ್ಲಿಲ್ಲ. ನಾನಿಂತಹ ಒಂದು ಅದ್ಭುತವಾದ ಪರಮಾತ್ಮನ ರೂಪವನ್ನು ನೋಡೋದ್ರಿಂದ ವಂಚಿತನಾಗಿ ಬಿಡ್ತೇನಲ್ಲ ಅಂತಂದುಕೊಂಡು ಆ ಕ್ಷಣದಲ್ಲಿ ಏನೇ ರುದ್ರದೇವರು ಪರಮಾತ್ಮನ ರೂಪವನ್ನು ನೋಡ್ಬೇಕು ಅಂತ ಒಬ್ರೇ ಹೋಗ್ಲಿಲ್ಲ. ತಮ್ಮ ಭೂತಗಣದವರು, ಪಾರ್ವತೀ ದೇವಿ ಯಾರಿದ್ದಾಳೋ ಅವರು ಎಲ್ಲರಿಂದ ಕೂಡಿಕೊಂಡು ಹೋಗ್ತಾ ಇದ್ದಾಳೆ. ವೃಷಮಾರುಹ್ಯ ಗಿರಿಶಃ ಸರ್ವಭೂತ ಗಣೈರ್ವೃತ. ತನ್ನ ಭೂತಗಣಗಳು ಅಂತ ಯಾವಿದೆಯೋ ಆ ಎಲ್ಲ ಭೂತಗಣಗಳನ್ನ ಸೇರಿಕೊಂಡು ದೇವ್ಯಾ ಸಹ ಯಯೌ ದ್ರಷ್ಟುಂ ಯತ್ತಾಸ್ತೆ ಮಧುಸೂದನ. ಯಾವ ಸ್ಥಳದಲ್ಲಿ? ಮಧುಸೂದನ, ಮಧು ಎಂಬಂತಹ ದೈತ್ಯನನ್ನು ಕೊಂದಂತಹ ಪರಮಾತ್ಮ ಯಾವ ಸ್ಥಳದಲ್ಲಿದ್ದಾನೋ ಅಂತಹ ವೈಕುಂಠಕ್ಕೆ ಹೋದ. ಹೋಗಿ ಕೇಳ್ತಾ ಇದ್ದಾನೆ, ದೇವರೇ ನೀನೆಲ್ಲ ದೈತ್ಯರಿಗೂ ಕೂಡ ನಿನ್ನ ಅದ್ಭುತವಾದ ಮೋಹಕವಾದ ಮೋಹಿನಿ ರೂಪವನ್ನು ತೋರಿಸಿದ್ದಿ, ನನ್ ಮೇಲೆ ಯಾಕೆ ಕೋಪ? ನನಗೆ ಯಾಕೆ ಆ ರೂಪವನ್ನು ತೋರಿಸ್ಲಿಲ್ಲ? ನನಗೀಗ ನಿನ್ನ ಆ ರೂಪವನ್ನು ನೋಡ್ಬೇಕು ಅಂತ ಬಹಳ ನಮ್ರತೆಯಿಂದ ಕೇಳ್ತಾ ಇದ್ದಾನೆ. ಮೊದಲಿಗೆ ಇಷ್ಟನ್ನು ಕೇಳಲಿಲ್ಲ. ಅಲ್ಲಿಗೆ ಹೋಗಿ ನಿಂತಾಗ ಯಾವುದೇ ಒಬ್ಬ ಮೊಮ್ಮಗ ಅಜ್ಜನ ಮನೆಗೆ ಬಂದ ಅಂತಂದ್ರೆ ಅಜ್ಜನಿಗೆ ಎಷ್ಟು ಸಂತೋಷ ಆಗ್ಬೇಕು. ಅಷ್ಟು ಸಂತೋಷ ಪೂರ್ವಕವಾಗಿ ರುದ್ರದೇವರು ಅಲ್ಲಿಗೆ ಹೋದಾಗ ಪರಮಾತ್ಮ ಅವರನ್ನ ಸ್ವಾಗತ ಮಾಡ್ತಾ ಇದ್ದಾನೆ, ಸತ್ಕಾರ ಮಾಡಿ ಒಳಗಡೆಯಲ್ಲಿ ಕರೆದುಕೊಳ್ತಾ ಇದ್ದಾನೆ. ಬಹಳ ದಿವಸ ಆದ್ಮೇಲೆ ಬರ್ತಾ ಇದ್ದೀರಿ, ನಮ್ಮ ಮನೆಗೆ ಬನ್ನಿ ಅಂತ ಪ್ರೀತಿ ಪೂರ್ವಕವಾಗಿ ಅವನನ್ನ ಸ್ವಾಗತ ಮಾಡ್ತಾ ಇದ್ದಾನೆ. ಸ್ವಾಗತ ಮಾಡಿದ ನಂತರದಲ್ಲಿ ಪರಮಾತ್ಮ ಒಳಗಡೆ ಕರೆದುಕೊಂಡು ಕೂಡಿಸ್ತಾ ಇದ್ದಾನೆ. ಆವಾಗ ರುದ್ರದೇವರು, ಪಾರ್ವತಿ ಇವರು ಎಲ್ಲರೂ ಕೂಡ ಸೇರಿಕೊಂಡು ಪರಮಾತ್ಮನ ಆರಾಧನೆಯನ್ನು ಮೊದಲಿಗೆ ಮಾಡ್ತಾ ಇದ್ದಾರೆ. ನಾವು ದೇವಸ್ಥಾನಕ್ಕೆ ಹೋಗೋದು ದೇವರು ನಮ್ಮನ್ನ ಆದರ ಮಾಡ್ಲಿಲ್ಲ, ಸತ್ಕಾರ ಮಾಡ್ಲಿಲ್ಲ, ಒಳಗಡೆ ಕರೀಲಿಲ್ಲ ಅಂತ ನಾವು ದೇವರಿಗೆ ಹೇಳೋದಿಲ್ಲ. ಯಾಕೆ ಅಂದ್ರೆ ದೇವಸ್ಥಾನಕ್ಕೆ ಹೋಗೋದು ದೇವರ ದರ್ಶನ ಮಾಡ್ಲಿಕ್ಕೋಸ್ಕರ. ಹಾಗೆ ನಾವಿಲ್ಲೆಲ್ಲ ಬಂದಿರುವಂತಹದ್ದು, ನನ್ನ ಗಣದಿಂದ ಸಹಿತನಾಗಿ ಬಂದಿರುವಂತಹದ್ದು ನಿನ್ನ ದರ್ಶನಕ್ಕೋಸ್ಕರ ಅಂತ ಆ ಪರಮಾತ್ಮನ ಆರಾಧನೆಯನ್ನು ಮಾಡ್ತಾ ಇದ್ದಾನೆ ರುದ್ರದೇವರು. ಅದಕ್ಕೆ ರುದ್ರದೇವರು ಸ್ತೋತ್ರವನ್ನು ಮಾಡ್ತಾ ಹೋಗ್ತಾರೆ. ಸಭಾಜಿತೋ ಭಗವತ ಸಾದರಂ ಸೋಮಯ ಭವಃ ಸೂಪವಿಷ್ಟ ಉವಾಚೇದಂ ಪ್ರತಿಪೂಜ್ಯ ಸ್ಮಯನ್ ಹರಿಂ. ನಗತಾ ನಗತಾ ಆ ರುದ್ರದೇವರನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಮನೆಗೆ ಬಂದವರನ್ನ ಹೇಗೆ ಸ್ವಾಗತ ಮಾಡ್ಬೇಕು ಅಂತ ಇದರಲ್ಲಿ ತೋರಿಸಿಕೊಡ್ತಾರೆ. ಮುಖಂ ದದ್ಯಾತ್, ವಾಚಂ ದದ್ಯಾತ್, ಆಸನಂ ದದ್ಯಾತ್, ವಾಚಂ ದದ್ಯಾತ್ ಉದಾರಧೀಹಿ. ಮನೆಗೆ ಯಾರಾದ್ರೂ ಬಂದ್ರು ಅಂತಂದ್ರೆ 4 ದಾನ ಮಾಡ್ಬೇಕು ಅಂತ ಹೇಳ್ತಾರೆ. 5ನೇದ್ದು ಆಮೇಲೆ. ಮೊದಲಿಗೆ ಬಂದವರಿಗೆ ಮುಖಂ ದದ್ಯಾತ್, ಬಂದವರಿಗೆ ಮುಖ ಕೊಟ್ಟು ಮಾತನಾಡಿಸಬೇಕು. ಬಂದಂತಹ ವ್ಯಕ್ತಿಗಳು ಅಲ್ಲಿ ಬಂದಿರ್ತಾರೆ, ನಾವು ಬೆನ್ನು ಹಾಕಿ ಅವರಿಗೆ ಕೂಡಬಾರದು. ಬಂದಂತಹ ವ್ಯಕ್ತಿಗಳನ್ನ ಮುಖ ಕೊಟ್ಟು ನಾವೇ ಎದ್ದು ಅವರನ್ನ ಬರಮಾಡಿಕೊಳ್ಬೇಕು. ಆ ನಂತರದಲ್ಲಿ ಅವರ ಜೊತೆಯಲ್ಲಿ ಮುಖಂ ದದ್ಯಾತ್ ಅಷ್ಟೇ ಇಲ್ಲ, ಆ ಮುಖಂ ದದ್ಯಾತ್ ಅಂತಂದ್ರೆ ನಗುಮುಖದಿಂದಾಗಿ ಅವರನ್ನ ಸ್ವಾಗತ ಮಾಡಬೇಕು. ಸುಮ್ನೆ ಹಾಗೆ ಹೇಗೋ ಕರೆದು ಬಿಟ್ರೆ ಆಗೋದಿಲ್ಲ. ಅವರನ್ನ ಪ್ರೀತಿ ಪೂರ್ವಕವಾಗಿ ಮನೆಯ ಒಳಗಡೆಯಲ್ಲಿ ಸೇರಿಸಿಸ್ಕೊಳ್ಬೇಕು. ನೋಡಿದ್ರೆ ಅಯ್ಯೋ ನಾವಿವ್ರ ಮನೆಗೆ ಬಂದಿದ್ದಾವಲ್ಲ, ಯಾಕಾದ್ರೂ ಬಂದ್ವು ಅಂತ ಬಂದವರಿಗೆ ಅನ್ನಿಸಬಾರದು. ಬಂದವರನ್ನ ಪ್ರೀತಿ ಪೂರ್ವಕವಾಗಿ ನಗುಮುಖದಿಂದಾಗಿ ಸ್ವಾಗತ ಮಾಡಬೇಕು. ಆಮೇಲೆ ವಾಚಂ ದದ್ಯಾತ್, ಬಂದು ಅವರನ್ನು ಕೂಡಿಸಿ ರೂಮ್ ಒಳಗಡೆ ಕೆಲಸ ಇದೆ ಅಂತ ಹೇಳಿ ಕೂತು ಬಿಡೋದಲ್ಲ. ಮನೆಯಲ್ಲಿ ಸಾವಿರಾರು ಕೆಲಸ ಇರತ್ತೆ, ಯಾವಾಗ ಕೆಲಸ ಇರೋದಿಲ್ಲ. ಕೆಲಸ ಎಲ್ಲರಿಗೂ ಇರತ್ತೆ. ಇದ್ರೂ ಬಂದಂತಹ ವ್ಯಕ್ತಿಗಳನ್ನ ಕೂಡಿಸಿ ಒಂದು 4 ಮಾತುಗಳನ್ನ ವಿಚಾರಿಸಬೇಕು. ಅಷ್ಟೇ ಅಲ್ಲ, ಬಂದಂತಹ ವ್ಯಕ್ತಿಗಳಿಗೆ ಆಸನವನ್ನು ಕೊಡ್ಬೇಕು. ಆಸನವನ್ನು ಕೊಡ್ಬೇಕು, ಮುಖ ಕೊಟ್ಟು ಮಾತನಾಡಬೇಕು, ನಗುಮುಖದಿಂದ ಸ್ವಾಗತಿಸಬೇಕು. ಆಮೇಲೆ ಅವ್ರ ಜೊತೆಯಲ್ಲಿ ಚೆನ್ನಾಗಿ ಒಂದು 4 ಮಾತುಗಳನ್ನಾಡಿ ಹೊಟ್ಟೆಗೆ ಏನು ಬೇಕು ಅದನ್ನ ಕೇಳಬೇಕು. ಯಾಕೆ ಅಂತಂದ್ರೆ
ಮನೆಗೆ ಬರುವಂತಹ ಸಂದರ್ಭದಲ್ಲಿ ಅತಿಥಿಗಳು ಅಗ್ನಿಯಿಂದ ಸಹಿತರಾಗಿ ಬರ್ತಾರಂತೆ. ಒಂದು ಹೊಟ್ಟೆಯಲ್ಲಿರುವ ಅಗ್ನಿ, ಅದೇ ರೀತಿಯಾಗಿ ಕಾಲುಗಳಲ್ಲಿ ಅಗ್ನಿ, ಅದೇ ರೀತಿಯಾಗಿ ಆಸನದಲ್ಲಿ ಅಗ್ನಿ ಮತ್ತು ಬಾಯಲ್ಲಿ ಅಗ್ನಿ. ಹೀಗೆ 4 ಅಗ್ನಿಗಳನ್ನ ಧರಿಸಿಕೊಂಡೇ ಅತಿಥಿಗಳು ಮನೆಯನ್ನು ಪ್ರವೇಶ ಮಾಡಿರ್ತಾರೆ. ಮನೆಗೆ ಬಂದವರಿಗೆ ಪಾದ ಪ್ರಕ್ಷಾಲನೆಗೆ ಅಂತ ನೀರನ್ನು ಕೊಟ್ರೆ ಕಾಲಿನಲ್ಲಿರುವ ಅಗ್ನಿ ಶಾಂತವಾಗತ್ತೆ. ಅದಕ್ಕೆ ಕೈಕಾಲುಗಳನ್ನು ತೊಳೆದುಕೊಂಡು ಬನ್ನಿ ಅಂತ ಹೇಳೋದು ಅದಕ್ಕೆ. ಕೈಕಾಲುಗಳಲ್ಲಿರುವ ಅಗ್ನಿಯನ್ನ ಶಾಂತ ಮಾಡೋದು. ಆಮೇಲೆ ಆಸನವನ್ನ ಹಾಕಿಕೊಟ್ಟು ಅವರಿಗೆ ಒಳ್ಳೆ ಆಸನದಲ್ಲಿ ಕೊಟ್ಟು ಸತ್ಕಾರ ಮಾಡಿದರೆ ಆಸನದಲ್ಲಿರುವಂತಹ ಅಗ್ನಿಯಿಂದ ಮನೆಗೆ ತೊಂದರೆ ಇಲ್ಲ. ಒಳ್ಳೆ ಮಾತುಗಳನ್ನ ಆಡಿದೆವು ಅಂತಾದ್ರೆ ಅವರು ಒಳ್ಳೆ ಮಾತುಗಳನ್ನ ಆಡ್ತಾರೆ. ಯಾವುದನ್ನು ಕೊಡ್ತೇವೋ ಅದೇ ನಮಗೆ ಪ್ರತಿಫಲವಾಗಿ ಸಿಗತ್ತೆ. ಆ ಕಾರಣದಿಂದ ಒಳ್ಳೆ ಮಾತುಗಳನ್ನ ಹೇಳಿದ್ರೆ ಒಳ್ಳೆ ಮಾತುಗಳೇ ವಾಪಸ್ಸು ನಮಗೆ ಸಿಗತ್ತೆ. ಹಾಗಾಗಿ ಒಳ್ಳೆ ಮಾತುಗಳನ್ನಾಡಿದ್ರೆ ಅವರ ಅಗ್ನಿಯು ಬಾಯಲ್ಲಿರುವ ಅಗ್ನಿಯು ಶಾಂತವಾಗತ್ತೆ. ಬಾಯಲ್ಲಿರುವ ಅಗ್ನಿ ಅಂತಂದ್ರೆ ಇವ್ರೇನಾದ್ರೂ ಅಪಚಾರ ಮಾಡಿ ನಿಂದನೆಯ ಮಾತುಗಳನ್ನ ಆಡಿದರೆ ಆ ನಿಂದನೆಯ ಮಾತುಗಳಿಂದಾಗಿ ಅವರಿಗೆ ಕೋಪ ಬಂದು ಏನು ಶಾಪವನ್ನು ಕೊಡಬಹುದೋ ಆ ಶಾಪಗಳು ಪರಿಹಾರವಾಗಿ ಹೋಗುತ್ತೆ. ಆಮೇಲೆ ಒಳ್ಳೆ ಸಮಾಧಾನವಾದಂತಹ ಮಾತುಗಳನ್ನಾಡಿದರೆ ಆ ಸಮಾಧಾನವಾದ ಮಾತುಗಳಿಂದಾಗಿ ಈ ದೋಷಗಳ ಪರಿಹಾರ ಆಯ್ತು. ಅಷ್ಟೇ ಅಲ್ಲ, ನಂತರದಲ್ಲಿ ಹೊಟ್ಟೆಗೆ ಯಥೇಷ್ಟವಾಗಿ ಅವರಿಗೆ ಭೋಜನವನ್ನು ಮಾಡಿಸಬೇಕು. ಮಾಡಿದಾಗ ಈ ವೈಶ್ವಾನರಾಗ್ನಿ ಶಾಂತವಾಗತ್ತೆ, ಉದರದಲ್ಲಿರುವಂತಹ ಅಗ್ನಿ ಶಾಂತವಾಗತ್ತೆ. ಬಂದಂತಹ ಅತಿಥಿಗಳು ಎಲ್ಲ ಕಡೆಯಲ್ಲಿ ಸಂಚಾರ ಮಾಡಿ ಬಗೆ ಬಗೆಯಾದಂತಹ ಹೊಸದಾದಂತಹ ಹುಲ್ಲುಗಳನ್ನು ತಿಂದು ಪರಿಶುದ್ಧವಾದಂತಹ ಹಾಲನ್ನು ತನ್ನ ಗರ್ಭದಲ್ಲಿ ಧರಿಸಿಕೊಂಡು ಯಜಮಾನನ ಬಳಿಯಲ್ಲಿ ಎಲ್ಲ ಹಾಲನ್ನು ಸುರಿಸಿ ತಾನು ಖಾಲಿಯಾದಂತಹ ಹೊಟ್ಟೆಯಿಂದ ತೆರಳುವಂತೆ ಅತಿಥಿಗಳು ಕೂಡ ನಾನಾ ಶಾಸ್ತ್ರಗಳನ್ನ ನಾನಾ ಕ್ಷೇತ್ರಗಳನ್ನ ಸಂಚಾರ ಮಾಡಿಕೊಂಡು ನಾನಾ ಜನರಿಗೆ ಉಪಕಾರ ಮಾಡಿ ಗಳಿಸಿದಂತಹ ಏನು ಪುಣ್ಯ ಇದೆಯೋ ಆ ಪುಣ್ಯವೆಂಬಂತಹ ಹಾಲನ್ನ ಯಾರ ಮನೆಗೆ ಬಂದಿರ್ತಾರೋ ಆ ಮನೆಯಲ್ಲಿಯೇ ಆ ಎಲ್ಲ ಸಂಪತ್ತನ್ನ ಸುರಿಸಿ ಆ ಯಜಮಾನನ ಮನೆ ಅಭಿವೃದ್ಧಿ ಆಗುವ ಹಾಗೆ ಮಾಡಿ ತಾವು ಖಾಲಿ ಆದಂತಹ ಕೈಯಿಂದ ತೆರಳುತ್ತಾರೆ. ಮತ್ತೆ ಶಾಸ್ತ್ರಗಳ ಅಧ್ಯಯನ, ಕ್ಷೇತ್ರಗಳ ದರ್ಶನ ಮುಂತಾದವುಗಳಿಂದ ಪೂರ್ಣವಾದಂತಹ ಪುಣ್ಯವನ್ನ ಗಳಿಸಿಕೊಂಡು ಮತ್ತೆ ಅವರು ತುಂಬಿದ ಹಸುವಿನ ಹಾಗಾಗ್ತಾರೆ ಅಂತ ಕಠೋಪನಿಷತ್ತು ಮುಂತಾದಂತಹ ಅನೇಕ ಪ್ರಸಂಗಗಳಲ್ಲಿ ಹೇಳಿದ್ದಾರೆ. ಹಾಗೆ ಇಲ್ಲಿಯೂ ಕೂಡ ನಗುಮುಖದಿಂದಾಗಿ ಪರಮಾತ್ಮ ರುದ್ರದೇವರನ್ನ ಸ್ವಾಗತ ಮಾಡ್ತಾ ಇದ್ದಾನೆ. ಪರಮಾತ್ಮ ಎಂತಹ ದೊಡ್ಡ ವ್ಯಕ್ತಿತ್ವ ಉಳ್ಳವನು, ಇಷ್ಟು ದೊಡ್ಡದಾದ ಸ್ಥಾನದಲ್ಲಿದ್ರು ನಮಗೆ ಇಷ್ಟು ಆದರವನ್ನು ಮಾಡ್ತಾ ಇದ್ದಾನೆ, ಇದನ್ನ ನಾವೆಲ್ಲ ಕಲಿಬೇಕು ಅಂತ ಹೇಳಿ ನಂತರದಲ್ಲಿ ಆ ಲಕ್ಷ್ಮೀದೇವಿಯ ಜೊತೆಗೆ ಇರುವಂತಹ ಪರಮಾತ್ಮನನ್ನ ಸತ್ಕಾರ ಮಾಡಿ ಉಮಾದೇವಿಯ ಜೊತೆಯಲ್ಲಿ ಅವರ ಇಬ್ಬರ ಪೂಜೆಯನ್ನು ಮಾಡ್ತಾ ಇದ್ದಾನೆ. ಚೆನ್ನಾಗಿ ಸ್ತೋತ್ರಗಳಿಂದಾಗಿ ಕೊಂಡಾಡ್ತಾ ಇದ್ದಾನೆ. ದೇವ ದೇವ ಜಗದ್ವ್ಯಾಪಿನ್ ಜಗದೀಶ ಜಗನ್ಮಯ ಸರ್ವೇಷಾಮೇವ ಭಾವಾನಾಂ ತ್ವಮಾತ್ಮ ಹೇತುರೀಶ್ವರಃ. ದೇವದೇವ, ಇಡೀ ಜಗತ್ತಿನಲ್ಲಿ ಯಾರು ದೇವತೆಗಳು ಅಂತ ಇದ್ದಾರೋ ಆ ದೇವತೆಗಳಿಗೆ ದೇವತೆಗಳಾಗಿ ಇರುವ ಹಾಗೆ ಮಾಡಿದವನು ನೀನು. ಇದು ಈ ಸಂದರ್ಭದಲ್ಲಿ ತುಂಬಾ ಸೊಗಸಾದಂತಹ ವಿಶೇಷಣ ಅಂತ ಕರೆಸಿಕೊಳ್ಳುತ್ತದೆ. ಯಾಕೆ ಅಂತಂದ್ರೆ ದೇವತೆಗಳು ಯಾಕೆ ದೇವತೆಗಳು ಅಂತ ಅನಿಸಿಕೊಂಡಿತ್ತು. ದೇವ ಅನ್ನುವಂಥದ್ದಕ್ಕೆ ಐಶ್ವರ್ಯವುಳ್ಳವರು ಅಂತ ಅರ್ಥ. ದಿವು ಕ್ರೀಡಾ ಅಂತ ಆ ಧಾತು ಇದೆ. ಅಂದ್ರೆ ಬೇಕಾದಷ್ಟು ವೈಭವದ ಜೀವನವನ್ನ ಮಾಡ್ಲಿಕ್ಕೆ ಬೇಕಾದ ಸಂಪತ್ತುಳ್ಳವರು ಯಾರಿರ್ತಾರೋ ಅವರನ್ನ ದೇವತೆಗಳು ಅಂತ ಕರೀತಾರೆ. ಅಸುರರ ಆಕ್ರಮಣದಿಂದ, ದೈತ್ಯರ ಆಕ್ರಮಣದಿಂದಾಗಿ ಇವರಲ್ಲಿರುವ ಎಲ್ಲ ಸಂಪತ್ತು ಕೂಡ ಸೋರಿ ಹೋಗಿತ್ತು. ಸೋರಿ ಹೋದಂತಹ ಸಂಪತ್ತನ್ನ ತುಂಬಿಕೊಟ್ಟಂತಹ ವ್ಯಕ್ತಿ ಪರಮಾತ್ಮ. ಹಾಗಾದ್ರೆ ಅವರಲ್ಲಿರುವ ದೇವತ್ವವನ್ನ, ಸಂಪತ್ತನ್ನ ವಾಪಸ್ಸು ಕೊಟ್ಟಂತಹವನು ಇವನು. ಇವರಲ್ಲಿರುವಂತಹ ಸಂಪತ್ತು ಎಂದಿಗೂ ನಾಶವಾಗೋದಿಲ್ಲ. ಯಾಕೆ ಅಂದ್ರೆ ಜಗತ್ತಿನಲ್ಲಿರುವ ದೊಡ್ಡ ಸಂಪತ್ತು ಪರಮಾತ್ಮ. ತನ್ನನ್ನ ತಾನು ಪೂರ್ತಿಯಾಗಿ ತಿಳಿದುಕೊಂಡಿದ್ದಾನೆ, ಅವನ ಸಂಪತ್ತಿಗೆ ನಾಶವೇ ಇಲ್ಲ. ಅಂತಹ ಪರಮಾತ್ಮನೇ ಜಗದ್ವ್ಯಾಪಿನ್, ನಿನ್ನನ್ನ ಕಾಣ್ಲಿಕ್ಕೆ ಅಂತ ಅಲ್ಲಿ ಇಲ್ಲಿ ಬರ್ಬೇಕಾಗಿಲ್ಲ. ಯಾಕೆ ಅಂದ್ರೆ ಎಲ್ಲ ಕಡೆಯಲ್ಲಿ ವ್ಯಾಪಿಸಿಕೊಂಡಿದ್ದಿ. ಇದನ್ನ ನಾವು ಹೇಳಿದ್ರೆ ದೊಡ್ಡ ಮಾತಾಗತ್ತೆ, ಅಂತಂದ್ರೆ ಸುಮ್ನೆ ಏನೋ ಹೇಳ್ತಾ ಇದ್ದಾರೆ ಅಂತ ಆಗತ್ತೆ. ಆದ್ರೆ ರುದ್ರದೇವರು ಈ ಮಾತನ್ನ ಆಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೊಂದು ವಿಶೇಷ ಅರ್ಥ ಇರುತ್ತೆ. ಯಾಕೆ ಅಂದ್ರೆ ರುದ್ರದೇವರು ವ್ಯಾಪ್ತೋಪಾಸಕರು. ಪರಮಾತ್ಮನ ಎಲ್ಲ ಕಡೆಯಲ್ಲಿದ್ದಾನೆ ಅಂತ ನಾವು ಹೇಳ್ತೇವೆ ಅಷ್ಟೇ, ಆದ್ರೆ ಅದನ್ನ ಅನುಭವಿಸುವ ಯೋಗ್ಯತೆ ನಮಗಿಲ್ಲ. ಪರಮಾತ್ಮ ಎಲ್ಲ ಕಡೆಯಲ್ಲಿ ಇದ್ದಾನೆ ಅಂತ ಕಾಣುವ ಯೋಗ್ಯತೆ ನಮಗಿಲ್ಲ. ಆದರೆ ಪರಮಾತ್ಮನ
ಎಲ್ಲ ಕಡೆಯಲ್ಲಿರುವಂತಹ ರೂಪವನ್ನು ನೋಡುವ ಸಾಮರ್ಥ್ಯ ರುದ್ರದೇವರಿಗೆ ಇದೆ. ಎಲ್ಲ ಕಡೆಯಲ್ಲಿ ವ್ಯಾಪಿಸಿಕೊಂಡಿದ್ದಿ. ನಾನು ಯಾವ ಕೈಲಾಸದಲ್ಲಿದ್ದೇನೋ ಅಲ್ಲಿಯೂ ಇದ್ದಿ. ಯಾವ ಯಾವ ಸ್ಥಳಗಳಲ್ಲಿ ನಾನು ಸಂಚಾರ ಮಾಡುತ್ತೇನೋ ಆ ಎಲ್ಲ ಸ್ಥಳದಲ್ಲೂ ನೀನಿದ್ದಿ. ಆ ಕಾರಣದಿಂದಲೇ ದಕ್ಷಿಣ ಯಜ್ಞಕ್ಕೆ ಹೋದ ಸಂದರ್ಭದಲ್ಲೂ ಕೂಡ ಹೃದಯದಲ್ಲಿ ಪರಮಾತ್ಮನನ್ನ ಉಪಾಸನೆ ಮಾಡ್ತಾ ಇದ್ದಂತಹ ವ್ಯಕ್ತಿ ರುದ್ರದೇವರು. ಹಾಗಾಗಿ ಜಗದ್ವ್ಯಾಪಿನ್ ಅನ್ನುವಂಥದ್ದಕ್ಕೆ ಎಲ್ಲ ಜಗತ್ತಿನಲ್ಲಿ ವ್ಯಾಪಿಸಿಕೊಂಡವನು, ನಿನ್ನನ್ನ ಅಗಲಿ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ದೊಡ್ಡ ಸಂದೇಶವನ್ನ ಹೇಳ್ತಾ ಇದ್ದಾರೆ. ಎಲ್ಲ ಜಗತ್ತಿನಲ್ಲಿ ವ್ಯಾಪಿಸಿಕೊಂಡು ನಿಯಮನ ಮಾಡ್ತಾ ಇರುವ ಕಾರಣದಿಂದಾಗಿ ಜಗದೀಶ ಅಂತ ಕರೆಸಿಕೊಂಡಿದ್ದಿ. ಜಗನ್ಮಯ, ಇಡೀ ಜಗತ್ತು ನಿನ್ನ ಅಧೀನವಾಗಿದೆ. ಆದ್ರಿಂದಾಗಿ ಈಗ ಇಡೀ ಪಾಯಸ ಸಕ್ಕರೆ ಮಯ ಅಂತ ಹೇಳ್ತೇವೆ. ಸಕ್ಕರೆ ಮಯ ಅಂದ್ರೆ ಏನರ್ಥ? ಇಡೀ ಪಾಯಸದಲ್ಲಿ ಸಕ್ಕರೆಯೇ ತುಂಬಿಕೊಂಡಿದೆ ಅಂತ ಅರ್ಥ. ಪಾಯಸದ ಕಣ ಕಣದಲ್ಲೂ ಕೂಡ ಸಕ್ಕರೆಯ ಅಂಶ ಸೇರಿಕೊಂಡಿದೆ ಅಂತ. ಹಾಗೆ ಪರಮಾತ್ಮನು ಜಗನ್ಮಯನಾಗಿದ್ದಾನೆ. ಜಗತ್ತಿನ ಕಣ ಕಣದಲ್ಲಿಯೂ ಕೂಡ ಪರಮಾತ್ಮನ ರೂಪಗಳು ನಿಯಾಮಕವಾಗಿ ವ್ಯಾಪಿಸಿಕೊಂಡಿದೆ ಅಂತ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಜೀವನ, ಪ್ರತಿಯೊಂದು ನಡೆಗೂ ಕೂಡ, ಪ್ರತಿಯೊಂದು ಚಲನೆಗೂ ಕೂಡ ಪರಮಾತ್ಮ ನೀನು ಕಾರಣನಾಗಿದ್ದಿ. ಇಂತಹ ನಿನಗೆ ನಮಸ್ಕಾರ. ನನಗೆ ನಿನ್ನ ಪಾದಕಮಲವನ್ನು ಯಾರು ಆರಾಧನೆ ಮಾಡ್ತಾರೆ ಅಂತ ನೋಡಿದರೆ, ಸಂಸಾರದಲ್ಲೆಲ್ಲ ವಿರಕ್ತರಾಗಿದ್ದುಕೊಂಡು ವೈರಾಗ್ಯವನ್ನು ಹೊಂದಿದವರಾಗಿ ಐಹಿಕವಾದ ಪಾರತ್ರಿಕವಾದಂತಹ ಸುಖಭೋಗಗಳನ್ನು ಬಿಟ್ಟು ಸ್ವರ್ಗದಲ್ಲಿ ಸುಖ ಸಿಗಬೇಕು, ಇಹಲೋಕದಲ್ಲಿ ನಾವು ಒಳ್ಳೆ ಸುಖವನ್ನು ಅನುಭವಿಸಬೇಕು ಅನ್ನುವಂತಹ ಆಸೆಯನ್ನು ಬಿಟ್ಟಂತಹ ಮಹಾನುಭಾವರು ಯಾರಿದ್ದಾರೋ ಅವರು ನಿನ್ನ ಪಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ತವೈವ ಚರಣಾಂಭೋಜಂ ಶ್ರೇಯಸ್ಕಾಮಾ ನಿರಾಶಿಷಃ ವಿಸೃಜ್ಯೋ ಭಯತಃ ಸಂಗಂ ಮುನಯಃ ಸಮುಪಾಸತೆ. ಅಷ್ಟೇ ಅಲ್ಲ, ಎಲ್ಲ ದೇಶ ಕಾಲಗಳಲ್ಲೂ ಕೂಡ ನೀನಿದ್ದಿ. ನಮ್ಮ ಎಲ್ಲರ ಆಡಳಿತ ಅಥವಾ ಅಧಿಕಾರ ಇದೆಲ್ಲವೂ ಸೀಮಿತವಾದದ್ದು. ಎಲ್ಲಿಂದ ಆರಂಭಿಸಿಕೊಂಡು, ಬ್ರಹ್ಮದೇವರಿಂದ ಆರಂಭಿಸಿಕೊಂಡು ಪ್ರತಿಯೊಬ್ಬರ ಆಡಳಿತವೂ ಕೂಡ ಒಂದು ಸಮಯದ ಮಿತಿಗೆ ಒಳಪಟ್ಟಿದೆ. ಯಾರಿಗೂ ಕೂಡ ಶಾಶ್ವತವಾಗಿ ಆ ಪದವಿಯಲ್ಲಿರೋದು ಅಂತ ಇಲ್ಲ. ಆದರೆ ಪರಮಾತ್ಮ ನೀನೊಬ್ಬರೇ, ನೀನು ನಿನ್ನ ಮಡದಿಯಾದಂತಹ ಲಕ್ಷ್ಮೀದೇವಿ, ನೀವಿಬ್ಬರು ಮಾತ್ರ. ಅಗಲಿಕೆ ಎಂದೂ ಇಲ್ಲ, ನಿಮ್ಮಿಬ್ಬರ ಅಗಲಿಕೆ ಎಂದೂ ಇಲ್ಲ. ಅಷ್ಟೇ ಅಲ್ಲ, ನಿಮ್ಮಿಬ್ಬರ ಈ ಪದವಿಗಳು ಇಡೀ ಜಗತ್ತನ್ನ ಸೃಷ್ಟಿ ಮಾಡುವಂತಹದ್ದು, ಇಡೀ ಜಗತ್ತಿಗೆ ತಂದೆ ತಾಯಿಗಳು ಅನ್ನುವಂತಹದ್ದು, ಇದು ಎಂದಿಗೂ ಕೂಡ ಮಾಸುವಂತಹದ್ದಲ್ಲ. ಯುವಾನೋ ಸತತಂ ಯುವಯೋರ್ನ ವಯೋಧಿಕ. ನೀವಿಬ್ಬರೂ ನಿತ್ಯ ಯೌವನಶಾಲಿಗಳಾಗಿರ್ತೀರಿ. ಯಾಕೆ ಇದನ್ನ ಹೇಳಿದ್ದಾರೆ ಅಂತಂದ್ರೆ, ಯಾವಾಗ್ಲೂ ಇವನ ಅಧಿಪತಿ ಆಗಿರ್ತಾನೆ. ಕೆಲವೊಂದಿಷ್ಟು ಜನ ರಾಜರು ಅಂತ ಇರ್ತಾರೆ, ಹೆಸರಿಗೆ ರಾಜರಾಗಿರ್ತಾರೆ. ಆದರೆ ರಾಜರ ಹೆಸರನ್ನ ಹೇಳಿಕೊಂಡು ಅವರ ಭೃತ್ಯರೆಲ್ಲರೂ ಕೂಡ, ರಾಜ ಅಶಕ್ತರಾದಂತಹ ರಾಜರು, ವೃದ್ಧರಾದ ರಾಜರಿದ್ದಾಗ ರಾಜರು ಹೆಸರಿಗೆ ಇರ್ತಾರೆ, ಅವರ ಅಧಿಕಾರವನ್ನೆಲ್ಲ ಮತ್ತೊಬ್ಬರು ನಡೆಸ್ತಾ ಇರ್ತಾರೆ. ಹಾಗಲ್ಲ, ಯುವಾನೋ ಸತತಂ, ನೀವಿಬ್ಬರು ಯಾವಾಗಲೂ ಯುವಕರೇ ಆಗಿರ್ತೀರಿ, ನಿಮ್ಮ ಶಕ್ತಿಗೆ ಎಂದೂ ಕುಂದಿಲ್ಲ. ಅಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ನೀನು ಒಬ್ಬನೇ ಎಷ್ಟೆಷ್ಟು ರೂಪಗಳನ್ನ ತಾಳಿದ್ದೀಯಪ್ಪ, ಈಗ ತಾನೇ ನಿನ್ನ ಕಥೆಯನ್ನು ನಾನು ಕೇಳಿಕೊಂಡು ಬಂದೆ ಅಂತ ಹೇಳ್ತಾನೆ. ತ್ವಂ ಬ್ರಹ್ಮ ಪೂರ್ಣಮೃತಂ ವಿಗುಣಂ ವಿಶೋಕಂ ಆನಂದ ಮಾತ್ರಮ ವಿಕಾರಮನನ್ಯದನ್ಯತ್ ವಿಶ್ವಸ್ಯ ಹೇತು ಹೃದಯ ಸ್ಥಿತಿ ಸಂಯಮಾನಾಂ ಆತ್ಮೇಶ್ವರಶ್ಚ ತದುಪೇಕ್ಷತಯಾನಪೇಕ್ಷಃ ಏಕಸ್ತ್ವಮೇವ ಸದಸದ್ವಯಮದ್ವಯಂಚ ಸ್ವರ್ಣಂ ಕೃತಮಿವೇಹ ನ ವಸ್ತು ಭೇದಃ ಅಜ್ಞಾನತಸ್ತ್ವಯಿ ಜನೈರ್ವಿಹಿತೋ ವಿಕಲ್ಪಃ ಯಸ್ಮಾತ್ ಗುಣವ್ಯಧಿಕರೋ ನಿರುಪಾಧಿಕಸ್ತ್ವಂ. ಪರಮಾತ್ಮ, ನೀನು ಎಷ್ಟು ರೂಪಗಳನ್ನು ತಾಳಿದ್ದಿ. ರಾಮ, ಕೃಷ್ಣ, ಇವೇ ಮೊದಲಾದ ಅನೇಕ ರೂಪಗಳನ್ನು ತಾಳಿದ್ದಿ. ಅದು ಬೇರೆ. ಈಗ ನಡೆದಂತಹ ಘಟನೆಯನ್ನೇ ವಿಚಾರ ಮಾಡಿದರೆ, ಮೂಲ ರೂಪದಿಂದ ದೇವತೆಗಳು ಬಂದು ಪ್ರಾರ್ಥನೆ ಮಾಡಿದಾಗ ಸಮುದ್ರ ಮಥನ ಮಾಡು ಅಂತ ಹೇಳಿದ ರೂಪ ಒಂದು. ಆ ನಂತರದಲ್ಲಿ ಸಮುದ್ರ ಎಲ್ಲ ಕುಸಿದು ಹೋಗುವ ಸಂದರ್ಭದಲ್ಲಿ ಆ ಪರಮಾತ್ಮನೇ ಕೂರ್ಮ ರೂಪದಿಂದ ಆ ಪರ್ವತವನ್ನು ಹೊತ್ತಿದ್ದಾನೆ. ಹಾಗಾದ್ರೆ ಎರಡಾಯ್ತು. ನೀನು ಆ ಪರ್ವತವನ್ನ ಬಿಗಿಯಾಗಿ ಸೆಳೆದು ಅದನ್ನು ಚೆನ್ನಾಗಿ ಕಡೆಯುವ ಸಂದರ್ಭದಲ್ಲಿ, ಆ ಕಡೆಯಬೇಕಾದ್ರೆ ಆ ಪರ್ವತ ಎಲ್ಲಿ
ಮುರಿದು ಹೋಗ್ಬಿಡತ್ತೋ, ಪುಡಿ ಆಗತ್ತೋ ಅಂತ ಅದರ ಒಳಗಡೆಯಲ್ಲಿ ಒಂದು ರೂಪದಿಂದ ಸೇರಿದಿ. ಚಿಮ್ಮಿ ಮೇಲಕ್ಕೆ ಜಿಗಿದು ಬಿಡತ್ತೆ, ನೆಗೆದು ಬಿಡತ್ತೆ ಪರ್ವತ ಅಂತಾದಾಗ ಆ ಪರ್ವತ ಚಿಮ್ಮಬಾರದು ಅನ್ನುವ ಉದ್ದೇಶದಿಂದ ಮತ್ತೊಂದು ರೂಪದಿಂದಾಗಿ ಆ ಪರ್ವತದ ಮೇಲ್ಗಡೆಯಲ್ಲಿ ನಿನ್ನ ಶಕ್ತಿಯನ್ನು 1000 ತೋಳುಗಳಿಂದಾಗಿ ಆ ಪರ್ವತವನ್ನ ಹತ್ತಿಕ್ಕಿ ಇಟ್ಟಿದ್ದಿ. ಅಷ್ಟೇ ಅಲ್ಲ, ನೀನು ಆ ದೇವತೆಗಳು ದೈತ್ಯರು ಕಡೆಯುವ ಸಂದರ್ಭದಲ್ಲಿ ಅವರ ಶಕ್ತಿಯು ಕ್ಷೀಣವಾದಾಗ ಪ್ರತಿಯೊಬ್ಬ ದೇವತೆಗಳ ಒಳಗಡೆಯಲ್ಲಿ, ಪ್ರತಿಯೊಬ್ಬ ದೈತ್ಯರ ಒಳಗಡೆಯಲ್ಲಿ ಸೇರಿಕೊಂಡಿ. ಅಷ್ಟೇ ಅಲ್ಲ, ಶ್ರೀಹರಿ ಎಂಬ ರೂಪವನ್ನು ತಾಳಿ ದೇವತೆಗಳ ಪಕ್ಷದಲ್ಲಿ ನಿಂತು ನೀನೂ ಕಡಿಲಿಕ್ಕೆ ಹೊರಟಿ. ಇದಾದ ನಂತರದಲ್ಲಿ ಅಮೃತವು ಸಿಕ್ಕಾಗ ಆ ಅಮೃತವನ್ನು ತೆಗೆದುಕೊಂಡು ಬರ್ಲಿಕ್ಕೂ ಕೂಡ ಧನ್ವಂತರಿ ರೂಪದಿಂದ ನೀನೇ ಬರಬೇಕಾಯ್ತು. ಬಂದಾಗ ಅಸುರರ ಅದನ್ನ ಅಪಹಾರ ಮಾಡಿದಾಗ ಅವರಿಂದ ಅಪಹರಿಸಿ ಉಪಾಯವಾಗಿ ಅದನ್ನು ತೆಗೆದುಕೊಂಡು ದೇವತೆಗಳಿಗೆ ಕೊಡಲಿಕ್ಕೂ ಮತ್ತೆ ನೀನೇ ಬೇಕಾಯ್ತು. ಪರಮಾತ್ಮ ಎಷ್ಟು ರೂಪನೇ! ಪರಮಾತ್ಮನೇ ಸತತಮೇಕ ರೂಪಿಣೆ ದಶರೂಪಿಣೆ ಶತಸಹಸ್ರ ರೂಪಿಣೆ ಅವಿಕಾರಿಣೆ ಸ್ಫುಟಮನಂತ ರೂಪಿಣೆ ಸುಖಚಿತ್ ಸಮಸ್ತ ತನವೇ ನಮೋ ನಮಃ. ಪರಮಾತ್ಮನಿಗೆ ಏಕರೂಪವೂ ಇದೆ, 10 ರೂಪ ಇದೆ, ಶತರೂಪ ಇದೆ, 1000 ರೂಪ ಇದೆ, ಅನಂತ ರೂಪಗಳಿಂದ ಪರಮಾತ್ಮ ಎಲ್ಲ ಕಡೆಯಲ್ಲಿ ವ್ಯಾಪಿಸಿಕೊಂಡಿದ್ದಾನೆ. ಇಂತಹ ಎಲ್ಲ ಕಡೆಯಲ್ಲಿ ವ್ಯಾಪಿಸಿದಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ. ಆ ಮೂಲ ರೂಪಕ್ಕೂ, ಕೂರ್ಮನಾಗಿ ಬಂದಂತಹ ನಿನ್ನ ರೂಪಕ್ಕೂ, ದೇವತೆಗಳ ಒಳಗಡೆಯಲ್ಲಿ ಸೇರಿದ ನಿನ್ನ ರೂಪಕ್ಕೂ, ಧನ್ವಂತರಿಯಾಗಿ ಬಂದಂತಹ ರೂಪಕ್ಕೂ, ಮೋಹಿನಿಯಾಗಿ ಬಂದಂತಹ ರೂಪಕ್ಕೂ, ಶಕ್ತಿಯಲ್ಲಿ ಅದೇ ರೀತಿಯಾಗಿ ರೂಪ ಲಾವಣ್ಯಗಳಲ್ಲಿ ಯಾವುದರಲ್ಲೂ ಕೂಡ ಕಿಂಚಿತ್ತೂ ವ್ಯತ್ಯಾಸ ಇಲ್ಲ. ಆದರೆ ಲೋಕದಲ್ಲಿರುವಂತಹ ಜನರು ನಿನ್ನನ್ನ ರಾಮನಾಗಿ ಬಂದಾಗ, ಕೃಷ್ಣನಾಗಿ ಬಂದಾಗ ಹೆದರಿ ಓಡಿ ಬಿಟ್ಟಿದ್ದಿ, ಕದ್ದಿದ್ದಿ, ಹೆಂಡತಿಯನ್ನ ಕಳೆದುಕೊಂಡು ದುಃಖವನ್ನ ಅನುಭವಿಸಿದ್ದಿ ಅಂತ ನಿನ್ನ ಬಗ್ಗೆ ಬಹಳ ತಪ್ಪು ಕಲ್ಪನೆಯನ್ನು ಇಟ್ಟುಕೊಂಡಿದ್ದಾರೆ. ಪರಮಾತ್ಮ ನನಗೆ ಆ ಅಜ್ಞಾನ ಬಾರದಂತೆ ಅನುಗ್ರಹಿಸುವಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಮಗೆಲ್ಲ ನೋಡಿ, ನಾವು ಒಬ್ಬರೇ ಆದರೂ ಕೂಡ ನಮಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಮನೆಯಲ್ಲಿದ್ದಾಗ ಒಂದು ಹೆಸರಿನಿಂದ ಕರೀತಾರೆ, ಕೆಲಸಕ್ಕೆ ಹೋದಾಗ ಇವನನ್ನ ಬೇರೆ ರೀತಿಯಾಗಿ ಕರೀತಾರೆ. ಮನೆಯಲ್ಲಿದ್ದಾಗ ಹೆಂಡತಿಗೆ ಗಂಡನಾಗಿ, ಮಕ್ಕಳಿಗೆ ಅಪ್ಪನಾಗಿ, ತಂದೆ ತಾಯಿಗಳಿಗೆ ಮಗನಾಗಿ, ಸಹೋದರ ಸಹೋದರಿಯರಿಗೆ ಅಣ್ಣ ತಮ್ಮನಾಗಿ ಕರೆಸಿಕೊಳ್ಳುವ ನಾನು, ಕೆಲಸಕ್ಕೆ ಹೋದಾಗ ಕೆಲಸಗಾರನಾಗಿ, ಭಾರವನ್ನು ಹೊರುವ ಸಂದರ್ಭದಲ್ಲಿ ಭಾರವನ್ನು ಹೊರುವ ಕೂಲಿಯಾಗಿ, ಒಂದೊಂದು ಹಂತದಲ್ಲಿ ಪೂಜೆ ಮಾಡುವಾಗ ಅರ್ಚಕನಾಗಿ, ಪಾಠ ಮಾಡುವಾಗ ಅಧ್ಯಾಪಕನಾಗಿ, ಒಂದೊಂದು ಸಂದರ್ಭದಲ್ಲೂ ಕೂಡ ಒಬ್ಬನೇ ವ್ಯಕ್ತಿ ಅನೇಕ ಹೆಸರುಗಳಿಂದ ಕರೆಸಿಕೊಳ್ಳುತ್ತಾನೆ. ಹಾಗೆ ಪರಮಾತ್ಮನು ಕೂಡ ಅನೇಕ ಹೆಸರುಗಳಿಂದ ಅವನು ಮಾಡುವ ಕರ್ಮಗಳಿಂದ ಕರೆಸಿಕೊಳ್ತಾನೆ ಹೊರತಾಗಿ ಪರಮಾತ್ಮನ ರೂಪಗಳಲ್ಲಿ ಸ್ವಲ್ಪವೂ ಭೇದ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಪರಮಾತ್ಮ ನೀನು ಸ್ವತಂತ್ರ ಅಂತ ನಾನು ತಿಳಿದಿದ್ದೇನೆ. ಇದು ಆದ್ಮೇಲೆ ಇಂತಹ ನಿನ್ನನ್ನ ಯಾರು ತಿಳಿದಿದ್ದಾರೆ? ಯಾರೂ ತಿಳಿದಿಲ್ಲ ಅಂತ ಅವ್ರು ಹೇಳ್ತಾರೆ. ಇದು ಪ್ರಸಿದ್ಧವಾದ ಶ್ಲೋಕ. ನಾಹಂ ಪರಾಯುರ್ ಋಷಯೋ ನ ಮರೀಚಿ ಮುಖ್ಯಾಹ ಜಾನಂತಿ ಯದ್ ವಿರಚಿತಂ ಖಲು ಸತ್ವಸರ್ಗಾಹ ಯನ್ಮಾಯಯ ಮುಷಿತ ಚೇತಸ ಈಶ ದೈತ್ಯ ಸಾಲ್ವ ಮರ್ತ್ಯಾದಯ ಕಿಮುತ ಶಶ್ವತ ಭದ್ರ ವೃತ್ತಾಹ. ಬ್ರಹ್ಮದೇವರಿಗೆ 100 ವರ್ಷ ಆಯುಷ್ಯ ಇದೆ. ನಮಗೂ 100 ವರ್ಷ ಆಯುಷ್ಯ ಇದೆ. ಬ್ರಹ್ಮದೇವರದ್ದು ಏನು ಅಂತಂದ್ರೆ ಪರಾಯುಹು, ಪರ ಎಂಬ ಹೆಸರಿನ 100 ವರ್ಷ ಆಯುಷ್ಯ ಬ್ರಹ್ಮದೇವರಿಗಿದೆ. ನಮಗೆಲ್ಲ 100 ವರ್ಷ ಅಂತಂದ್ರೆ ಬ್ರಹ್ಮದೇವರು ಒಂದು ರೆಪ್ಪೆ ಮಿಟುಕಿಸೋಷ್ಟೋ ಅಲ್ಲ ಅದು. ನಮ್ಮ 100 ವರ್ಷ ಅಷ್ಟು ಬೇಗನೆ ಕಳೆದು ಹೋಗಿಬಿಡತ್ತೆ. ಅಷ್ಟು ದೀರ್ಘವಾದ ಆಯುಷ್ಯ ಉಳ್ಳಂತಹ ಬ್ರಹ್ಮದೇವರಾಗಿರಬಹುದು, ನಾನಾಗಿರಬಹುದು, ಋಷಿಗಳು, ಯಾವ್ಯಾವ ಮರೀಚಿಯ ಮೊದಲಾದ ಋಷಿಗಳಿದ್ದಾರೋ, ದೇವತೆಗಳಿದ್ದಾರೋ, ನಿನ್ನ ಲೀಲೆಯನ್ನು ಪೂರ್ತಿಯಾಗಿ ತಿಳಿದು ಅದನ್ನು ವರ್ಣನೆ ಮಾಡುವ ಸಾಮರ್ಥ್ಯ ನಮಗಿಲ್ಲ. ಯಾಕೆ ಅಂತಂದ್ರೆ ನೀನೇ ನಮ್ಮಲ್ಲಿ ಒಂದು ಶಕ್ತಿಗೆ ಪರಿಧಿಯನ್ನು ಕೊಟ್ಟಿದ್ದಿ. ನಿನ್ನ ಶಕ್ತಿಯ ಮಿತಿ ಇಷ್ಟು, ಇದಕ್ಕಿಂತ ಮಿಗಿಲಾದ ಶಕ್ತಿ ನಿನ್ನಲ್ಲಿಲ್ಲ, ಅದಕ್ಕೋಸ್ಕರ ಪ್ರಯತ್ನ ಮಾಡಬೇಡ ಅಂತ ನಮಗೆ ಶಕ್ತಿಯ ಒಂದು ಪರಿಧಿಯನ್ನು ಕೊಟ್ಟವನು ನೀನು. ಹಾಗಾಗಿ ನಿನ್ನ ಈ ಲೀಲೆಯ ಅಂತ್ಯವನ್ನು ನಾವು ಪೂರ್ತಿಯಾಗಿ ತಿಳಿದು ಅದನ್ನ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಾದಾಗ ಮರ್ತ್ಯಾದಯ ಕಿಮುತ, ಈ ಸಾಮಾನ್ಯ ಮನುಷ್ಯರೆಲ್ಲ ನಿನ್ನನ್ನು ತಿಳಿತಾರೆ ಅಂತ ಏನ್ ಹೇಳೋಣ? ಏನೋ ಒಂದು 4 ವರ್ಷ ಒಂದಿಷ್ಟು ಪಾಠವನ್ನು ಕೇಳಿದ್ದೇವೆ, ಓದಿದ್ದೇವೆ ಅಂತ ಆದ ಮಾತ್ರಕ್ಕೆ ನಮ್ಮಂತಹ ಸರ್ವಜ್ಞರು ಜಗತ್ತಿನಲ್ಲಿ ಮತ್ಯಾರೂ ಇಲ್ಲ ಅಂತ ಎದೆಯನ್ನು ಏರಿಸಿಕೊಂಡು ಹೋಗ್ತೇವೆ. ಹಾಗಲ್ಲ ಅನ್ನೋದಕ್ಕೆ ರುದ್ರದೇವರ ಈ ಮಾತು ನಮಗೆಲ್ಲ ಸ್ಫೂರ್ತಿ ಆಗ್ಬೇಕು. ರುದ್ರದೇವರು ಹೇಳ್ತಾ ಇದ್ದಾರೆ, ಬ್ರಹ್ಮಾದಿ ದೇವತೆಗಳು ಕ್ಷಣ ಕ್ಷಣವೂ ಕೂಡ
ಭಗವಂತನ ಜ್ಞಾನಕ್ಕೋಸ್ಕರವಾಗಿ, ಭಗವಂತನ ಪ್ರೀತಿಗೋಸ್ಕರವಾಗಿ ಕರ್ಮಗಳನ್ನ ಆಚರಣೆ ಮಾಡುವ ಅವರಿಗೆ ಪರಮಾತ್ಮನನ್ನ ಪೂರ್ತಿಯಾಗಿ ಅರಿಯಲಿಕ್ಕಾಗದೇ ಇದ್ದಾಗ ನಮ್ಮಂತಹ ಸಾಮಾನ್ಯರಾದ ವ್ಯಕ್ತಿಗಳು ನಿನ್ನನ್ನ ತಿಳಿದು ಮುಗಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂತಹ ನೀನು ಪ್ರತಿಯೊಂದು ವಸ್ತುಗಳನ್ನ ಪ್ರವೇಶ ಮಾಡಿಕೊಂಡು ಅದರ ಒಳಗಡೆಯಲ್ಲಿ ನೀನು ವ್ಯಾಪಿಸಿಕೊಂಡಿದ್ದಿ. ಹೇಗೆ? ಗಾಳಿ, ಆಕಾಶ ಯಾವ ಪದಾರ್ಥದ ಒಳಗಡೆಯಲ್ಲಿಲ್ಲ. ನಾವು ಊಟ ಮಾಡುವಾಗ ಸಾವಕಾಶವಾಗಿ ಮಾಡಿ ಅಂತ ಹೇಳ್ತೇವೆ. ಗಾಳಿ ನಮ್ಮ ಒಳಗಡೆಯಲ್ಲಿ ಪ್ರವೇಶ ಆಗಿದೆ. ಆದ್ರೆ ಯಾವ ಗಾಳಿಯಿಂದ ನಾವು ಬದುಕ್ತಾ ಇದ್ದೇವೋ, ನಮ್ಮ ಒಳಗಡೆಯಲ್ಲಿ ಆ ಗಾಳಿ ಇದೆಯೋ, ಆ ಗಾಳಿಯ ಬಗ್ಗೆ ನಮಗ್ ಗೊತ್ತೇ ಇಲ್ಲ. ನಮ್ಮ ನಾಡಿಗಳಲ್ಲಿ, ಕಂಠದಲ್ಲಿ, ಪ್ರತಿಯೊಂದು ಸ್ಥಳಗಳಲ್ಲೂ ಕೂಡ ಒಂದೊಂದು ವಾಯು ನೆಲೆಸಿದ್ದುಕೊಂಡು ನಮ್ಮ ಬದುಕಿಗೆ ಕಾರಣವಾಗಿದೆ. ನಮ್ಮ ಶರೀರದಲ್ಲಿಯೇ ಇದ್ದು ನಮ್ಮ ಬದುಕಿಗೆ ಕಾರಣವಾದಂತಹ ಆ ಗಾಳಿಯನ್ನ ಪೂರ್ತಿಯಾಗಿ ನಮಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಹೇಗೋ ಹಾಗೆ ಪರಮಾತ್ಮ ನೀನು ಎಲ್ಲರ ಒಳಗಡೆಯಲ್ಲಿ ಸೇರಿಕೊಂಡಿದ್ರು ನಿನ್ನನ್ನ ತಿಳಿಯಲಿಕ್ಕೆ ಆಗದು ಅಂತ ಹೇಳ್ತಾ ಇದ್ದಾರೆ. ಸತ್ವಂ ಸಮೀಹಸಿ ತತಸ್ಥಿತಿ ಜನ್ಮನಾಶಾನ್ ಭೂತೆ ಹಿತಂ ಚ ಜಗತೋ ಹ್ಯಭಿಬಂಧ ಮೋಕ್ಷೋ ವಾಯುರ್ಯಥಾ ದಿಶತಿ ಖಂ ಚ ಚರಾಚರಾಖ್ಯಂ ಸರ್ವಂ ತ್ವದಾತ್ಮಕತಯಾವಗಮಾನುತಿಸ್ಥೆ. ಹಾಗಾಗಿ ನಿನಗೆ ಈ ಸ್ತೋತ್ರಗಳನ್ನ ಮಾಡ್ತಾ ಇದ್ದೇನೆ ಅಂತ ವಾಯುದೇವರ ಸ್ತೋತ್ರವನ್ನ ಪರಮಾತ್ಮನ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಇದು ಆದ್ಮೇಲೆ ಈಗ ಅವ್ರು ಬಂದ ಕಾರಣವನ್ನ ಹೇಳ್ತಾ ಇದ್ದಾರೆ. ನಿನ್ನ ಅನೇಕ ಅವತಾರಗಳ ಬಗ್ಗೆ ನಾನು ತಿಳಿದಿದ್ದೇನೆ, ಬೇಕಾದಷ್ಟು ನಿನ್ನ ಅವತಾರಗಳ ಮಹತ್ವವನ್ನು ಕೇಳಿ ತಿಳಿದಿದ್ದೇನೆ. ಆದ್ರೆ ನೀನ್ ಹೀಗೆ ಈ ದೇವತೆಗಳಿಗೆಲ್ಲ ಅಮೃತವನ್ನು ಕೊಡಬೇಕು ಅನ್ನುವ ಉದ್ದೇಶದಿಂದಾಗಿ ಮೋಹಿನಿಯ ಅವತಾರವನ್ನು ತಾಳಿದ್ದಿ ಅಂತ ನಾನು ಕೇಳ್ತಾ ಇದ್ದೇನೆ. ಆ ಅವತಾರವನ್ನು ನೋಡ್ಬೇಕು ಅಂತ ಮನಸ್ಸಿನಲ್ಲಿ ಬಹಳ ಆಶೆ ಆಗ್ತಾ ಇದೆ. ಆ ಆಶೆಗೆ ಅನುಗುಣವಾಗಿ ಪರಮಾತ್ಮ ನಿನ್ನ ಆ ರೂಪವನ್ನು ನೋಡುವ ಸೌಭಾಗ್ಯವನ್ನು ನನಗೆ ದೊರಕಿಸಿಕೊಡು ಅಂತ ಪರಮಾತ್ಮನ ಬಳಿಯಲ್ಲಿ ಕೇಳ್ತಾ ಇದ್ದಾರೆ. ಅವತಾರ ಮಯ ದೃಷ್ಟ ರಮಮಾಣಸ್ಯತೆ ಗುಣೈಃ ಸೋಹಂ ತದ್ರಷ್ಟುಮಿಚ್ಛಾಮಿ ಯತ್ತೆ ಯೋಷಿತ್ವ ಪುರುಧೃತಂ. ನಿನ್ನ ಯಾವ ಸ್ತ್ರೀಯ ರೂಪವನ್ನ ಧರಿಸಿದ್ದೀಯೋ ಆ ರೂಪವನ್ನು ನೋಡ್ಬೇಕು ಅಂತ ಬಹಳ ಮನಸ್ಸು ಹಾತೊರಿತಾ ಇದೆ. ಇನ್ನ ಆ ರೂಪವನ್ನ ತೋರಿಸು ಅಂತ ಕೇಳ್ತಾ ಇದ್ದಾನೆ. ಕೇಳಿದಾಗ ಅಷ್ಟೇ ಅಲ್ಲ, ಅದು ಅದ್ಭುತವಾದ ರೂಪ, ಅದನ್ನ ನೋಡ್ಬೇಕು ಅಂತ ಬಹಳ ಆಸೆ ಯಾಕಾಯ್ತು ಅಂತಂದ್ರೆ ಆ ರೂಪ ತುಂಬಾ ಚೆನ್ನಾಗಿತ್ತು. ಆ ರೂಪವನ್ನು ನೋಡೋ ತನಕ ಆ ಸಮುದ್ರ ಮಥನದ ಸಂದರ್ಭದಲ್ಲಿ ಬಂದಂತಹ ಆ ಲಕ್ಷ್ಮೀ ದೇವಿಯ ರೂಪವೇ ತುಂಬಾ ಚೆನ್ನಾಗಿದೆ ಅಂತ ಅದಕ್ಕೆ ಮೋಹಿತರಾದಂತಹ ದೈತ್ಯರು ಅದಕ್ಕಿಂತ ಮಿಗಿಲಾದಂತಹ ಸೌಂದರ್ಯವುಳ್ಳ ರೂಪ ಅಂತ ಹೇಳ್ತಾ ಇದ್ದಾರೆ. ನನ್ನ ತಾಯಿಗಿಂತ, ನನ್ನ ಅಜ್ಜಿಗಿಂತ ಮಿಗಿಲಾದಂತಹ ರೂಪ ನಿನ್ನಲ್ಲಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ದೈತ್ಯರೆಲ್ಲರೂ ಆ ರೂಪವನ್ನು ನೋಡಿ ಮೋಹಿತರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ರೂಪ ಬೇರೆಯವರನ್ನು ಮೋಹ ಮಾಡಬಹುದೇ ಹೊರತಾಗಿ ನನ್ನನ್ನು ಮೋಹಗೊಳಿಸಲಿಕ್ಕೆ ಶಕ್ಯವಾಗಿತ್ತೆ ಅಂತ ಪರೀಕ್ಷೆ ಮಾಡಬೇಕಾಗಿದೆ. ಹಾಗಾಗಿ ಪರಮಾತ್ಮ ಆ ರೂಪವನ್ನ ನನಗೆ ತೋರಿಸಿಕೊಡು ಅಂತ ಕೇಳ್ತಾ ಇದ್ದಾರೆ. ಕೇಳಿದಾಗ ಅದನ್ನೇ ಏನ ಸಮ್ಮೋಹಿತ ದೈತ್ಯಾಹ ಪಾಯಿತಾಶ್ಚಾಮೃತಂ ಸುರಾಹ ತದ್ದಿದೃಕ್ಷವ ಆಯಾತಾಹ ಪರಂ ಕೌತೂಹಲಂ ಹಿನಃ. ಬಹಳ ಆಸೆ ಆಗಿದೆ. ಅಂತ ಅದ್ಭುತವಾದ ರೂಪವನ್ನು ಇಲ್ಲಿವರೆಗೂ ನಾವ್ ಯಾರು ನೋಡೇ ಇಲ್ಲ. ಅಂತಹ ರೂಪವನ್ನು ನೋಡ್ಬೇಕು ಅಂತ ಬಹಳ ಮನಸ್ಸಿಗೆ ಕಾತರತೆ ಉಂಟಾಗ್ತಾ ಇದೆ. ಅದಕ್ಕೆ ನಾನು ಒಬ್ಬನೇ ಬಂದಿಲ್ಲ. ತುಂಬಾ ಅದ್ಭುತವಾದ ಚಲನಚಿತ್ರ ಬಂತು ಅಂತಂದ್ ಹೇಳಿದ್ರೆ ನಾನು ಒಬ್ಬನೇ ನೋಡ್ಬೇಕು ಅಂತ ಅನ್ಸೋದಿಲ್ಲ. ಒಂದ್ 4-6 ಜನರನ್ನ ಸೇರಿಸಿಕೊಂಡು ಅವರಿಗೆ ತೋರಿಸಬೇಕು ಅಂತ ಗುಂಪಾಗಿ ಹೋಗ್ತೇವಲ್ಲ, ಹಾಗೆ ನನ್ನ ಎಲ್ಲ ಬಾಂಧವರನ್ನ ಸೇರಿಸಿಕೊಂಡು ಇನ್ನ ಆ ರೂಪವನ್ನು ನೋಡ್ಬೇಕು ಅಂತ ಬಂದಿದ್ದೇವೆ. ಇನ್ನ ಆ ಅದ್ಭುತ ರೂಪವನ್ನು ತೋರಿಸು ಅಂತ ಕೇಳ್ತಾ ಇದ್ದಾರೆ. ಕೇಳಿದಾಗ ಶುಕಾಚಾರ್ಯರು ಪರಮಾತ್ಮ ಏನು ಮಾಡಿದ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಏವಂ ಅಭ್ಯರ್ಥಿತೋ ವಿಷ್ಣು ಭಗವಾನ್ ಶೂಲಪಾಣಿನ ಪ್ರಹಸ್ಯ ಭಾವ ಗಂಭೀರಂ ಗಿರೀಶಂ ಪ್ರತ್ಯಭಾಷತ. ನೋಡಿ, ರುದ್ರದೇವರು ಬಂದ ತಕ್ಷಣದಲ್ಲಿ ತಾವು ಬಂದ ಕೆಲಸವನ್ನ ಹೇಳಿಲ್ಲ. ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಪರಮಾತ್ಮನನ್ನ ಅನೇಕ ಸ್ತೋತ್ರಗಳಿಂದ ಕೊಂಡಾಡಿದ್ರು. ಆಮೇಲೆ ತಮಗೆ ಬೇಕಾದದ್ದನ್ನ ಕೇಳಿದ್ರು. ನಾವು ದೇವಸ್ಥಾನಕ್ಕೆ ಹೋದ ತಕ್ಷಣದಲ್ಲಿ ದೇವರನ್ನ ನೋಡುವ ವ್ಯವಧಾನವೂ ಇರೋದಿಲ್ಲ. ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇರ್ತೇವೆ. ಹಾಗೆ ಮಾಡಕೂಡುದು. ಮೊದಲಿಗೆ ಭಗವಂತನನ್ನು ಒಲಿಸಿಕೊಳ್ಬೇಕು. ಭಗವಂತನನ್ನು ಒಲಿಸಿಕೊಂಡು ಕೊನೆಗೆ ನಿಮ್ಮ ಪ್ರಾರ್ಥನೆಯನ್ನು ಮಾಡಿ. ಮೊದಲಿಗೆ ಪ್ರಾರ್ಥನೆ ಮಾಡಿ, ಈ ಪ್ರಾರ್ಥನೆಯನ್ನು ಈಡೇರಿಸಿದೆ ಅಂತಂದ್ರೆ ನಿನಗೆ ಅಭಿಷೇಕ ಮಾಡಿಸ್ತೇನೆ, ಅದನ್ನ ಮಾಡ್ತೇನೆ ಇದನ್ನ ಮಾಡ್ತೇನೆ ಅಂತ ದೇವರ ಬಳಿಯಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಹೋಗ್ಬೇಡಿ.
ಪರಮಾತ್ಮನ ಸ್ತೋತ್ರವನ್ನು ಮಾಡಿ. ಆಮೇಲೆ ರುದ್ರದೇವರು ಇಲ್ಲಿ ಕೇಳಿದ್ದು ಅದು ಬೇಕು ಇದು ಬೇಕು ಅಂತ ಕೇಳಿದ್ದಲ್ಲ, ನಿನ್ನನ್ನೇ ಮತ್ತೊಮ್ಮೆ ನೋಡ್ಬೇಕು ಅಂತ ಅಷ್ಟೇ ಕೇಳಿದ್ದು. ನೀವು ಬೇರೆ ಏನನ್ನು ಕೇಳ್ತೀರಿ ಅಂತಾದ್ರು ಮೊದಲಿಗೆ ಒಂದಿಷ್ಟು ಸ್ತೋತ್ರ ಮಾಡಿ ಭಗವಂತನ ಕೊಂಡಾಡುವಂತಹ ಒಂದು 4-6 ಪದ್ಯಗಳನ್ನ ಹೇಳಿ ಆಮೇಲೆ ಕೇಳಿ. ನೀವು ಏನೂ ಮಾಡದೇನೆ ಪರಮಾತ್ಮನ ಬಳಿಯಲ್ಲಿ ಅದನ್ನು ಕೊಡು ಇದನ್ನು ಕೊಡು ಅಂತಂದ್ ಹೇಳಿದ್ರೆ ಹೇಗೆ ತಾನೇ ಆ ಪರಮಾತ್ಮ ಕೊಟ್ಟಾನು? ನಮ್ಮಲ್ಲಿ ಪ್ರೀತಿ ಬರೋದಿಲ್ಲ ಅಂತ ತೋರಿಸಿ ಕೊಡ್ತಾ ಇದ್ದಾರೆ. ಇಷ್ಟ ಹೇಳಿದ್ಮೇಲೆ ಪರಮಾತ್ಮ ಹೇಳ್ತಾ ಇದ್ದಾನೆ, ತುಂಬಾ ಗಂಭೀರವಾದ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಅಲ್ಲ, ಈ ಅವನಿಗೆ ಕೇಳಿದ್ದೇನು ಅಂತಂದ್ರೆ, ಆ ಮೋಹಿನಿಯ ರೂಪವನ್ನು ಯಾಕೆ ಧರಿಸಿದಿ, ಆ ರೂಪವನ್ನು ನಾನು ನೋಡ್ಬೇಕು ಅಂತ ಅನಿಸಿದೆ, ಅದಕ್ಕೆ ಅದನ್ನು ತೋರಿಸು ಅಂತ ಹೇಳಿದಾಗ ನಾ ಯಾಕೆ ಆ ರೂಪವನ್ನು ಧರಿಸಿದೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಈಗ ಆ ಸ್ತ್ರೀ ರೂಪವನ್ನು ಧರಿಸಿದ್ ಯಾಕೆ? ದೈತ್ಯರೆಲ್ಲ ಕಪಟತನದಿಂದಾಗಿ ದೇವತೆಗಳಿಗೆ ಸಿಗಬೇಕಾದಂತಹ ಅಮೃತವನ್ನ ತಮ್ಮ ಸ್ವತ್ತು ಅಂತ ಭಾವಿಸಿಕೊಂಡು ಅಪಹಾರ ಮಾಡಿದ್ದಾರಲ್ಲ, ಆ ದೈತ್ಯರಿಂದ ಅಪಹೃತವಾದಂತಹ ಅಮೃತವನ್ನ ಅವರು ಮಾಡಿದ ರೀತಿಯಲ್ಲಿ ಕಪಟತನವನ್ನು ತೋರಿಸಿ ಅಪಹಾರ ಮಾಡಿದ್ದಾರಲ್ಲ, ಆ ಕಪಟತನದಿಂದಲೇನೆ ಅವರಿಗೆ ಅದನ್ನ ಸಿಗದೇ ಇರೋ ಹಾಗೆ ಮಾಡಬೇಕು ಅಂತ ಮೋಹಿಸಲಿಕ್ಕೋಸ್ಕರವಾಗಿ ಮೋಹಿನಿಯ ರೂಪವನ್ನ ಮಾಡಿದೆ, ಸ್ವೀಕಾರ ಮಾಡಿದೆ ಅಂತ ಹೇಳ್ತಾ ಇದ್ದಾನೆ. ಕೌತೂಹಲಾಯ ದೈತ್ಯಾನಾಂ ಯೋಷಿದ್ವೇಷೋ ಮಯಾ ಕೃತಃ ಪಶ್ಯತಾ ಸುರಕಾರ್ಯಾಣಿ ಹೃದಯ ಪೀಯೂಷ ಭಾಜನೆ. ದೇವತೆಗಳಿಗೆಲ್ಲ ಅಮೃತ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಅವತಾರವನ್ನ ಮಾಡಿದೆ. ನಮ್ಮಂಥವ್ರಾಗಿದ್ದರೆ, ನಮ್ಮಂಥ ಅಶಕ್ತರಿಗೆ ನಾವು ಹೆಣ್ಣಿನ ರೂಪವನ್ನ, ಹೆಣ್ಣಿನ ವೇಷವನ್ನ ಹಾಕೊಂಡ್ರೆ ನಾವು ಹೆಣ್ಣು ಅಂತ ಕಾಣಿಸೋದಿಲ್ಲ. ಹಾಗಿದ್ದಾಗ ಪರಮಾತ್ಮ ಆ ರೂಪವನ್ನು ತಂದು ಲಕ್ಷ್ಮೀದೇವಿಗೂ ಕೂಡ ಅಯ್ಯೋ ನನ್ನ ಸೌಂದರ್ಯ ಇವನ ಸೌಂದರ್ಯದ ಎದುರುಗಡೆಯಲ್ಲಿ ಕಡಿಮೆ ಆಯ್ತು ಅಂತ ಅನ್ನಿಸಬೇಕು ಅಂತಂದ್ರೆ ಎಂತಹ ರೂಪವನ್ನು ತಂದಿರಬೇಕು ಅಂದ್ರೆ, ತಾನು ಮಾಡಬೇಕು ಅಂತ ಅಂದುಕೊಂಡಂತಹ ಕೆಲಸದಲ್ಲಿ ಎಂತಹ ಪರಿಪಕ್ವತೆ, ಪರಿಶುದ್ಧವಾದಂತಹ ಕೆಲಸ ಮಾಡೋದಂತಂದ್ರೆ ಪರಮಾತ್ಮನದ್ದು. ಅದರಲ್ಲಿ ಲವಲೇಶದಷ್ಟು ಕೂಡ ವ್ಯತ್ಯಾಸ ಬಾರದೇ ಇರುವ ಹಾಗೆ ಅವರನ್ನ ಆ ಕೆಲಸವನ್ನ ಮಾಡಿ ಮುಗಿಸುವಂತಹದ್ದೇನಿದೆ ಅಲ್ಲ, ಇದು ಪರಮಾತ್ಮನ ಅಸಾಧಾರಣವಾದಂತಹ ಗುಣ. ಇದು ಅಂದ್ರೆ ಯಾವ ಕೆಲಸ ಮಾಡ್ಬೇಕು ಅಂತ ಅಂದುಕೊಂಡಿದ್ದಾನೋ ಲವಲೇಶದಷ್ಟು ವ್ಯತ್ಯಾಸ ಆಗ್ಬಾರ್ದು. ಅಕಸ್ಮಾತ್ ಹೆಣ್ಣಿನ ರೂಪವನ್ನು ಹಾಕೊಂಡು ಬಂದು ಮೇಕಪ್ ಎಲ್ಲ ಹೋಗ್ಬಿಟ್ಟು ಗಡ್ಡೆ ಗಿಡ್ಡ ಕಾಣಿಸಿ ಮೀಸೆ ಕಾಣಿಸ್ಬಿಡ್ತು ಅಂತಂದ್ ಹೇಳಿದ್ರೆ ಅಮೃತ ಕೊಡ್ಲಿಕ್ಕೆ ಆಗೋದಿಲ್ಲ. ಈ ತರದ ಆಭಾಸಗಳೆಲ್ಲ ಆಗ್ಬಾರ್ದು. ದೇವತೆಗಳಿಗೆ ಕೊಡಬೇಕಾದಂತಹ ಅಮೃತ ಅವರಿಗೆ ಸಿಗಬೇಕು. ಹಾಗಾದ್ರೆ ಎಂತಹ ಆ ವೇಷವನ್ನು ಧರಿಸಿಕೊಂಡು ಬಂದಿರ್ಬೇಕು. ಅದಕ್ಕೆ ಉಪಾಯ ಮಾಡಿದೆ ಅಂತ. ಆಪತ್ತಿನ ಸಂದರ್ಭ ಬಂದಾಗ ಏನ್ ಮಾಡ್ಬೇಕು ಅಂತ ತೊಳಲಾಡುವಂತವ್ರು ನಾವಾದ್ರೆ ಅದಕ್ಕೆ ಉಪಾಯವನ್ನ ಚಿಂತಿಸುವವನು ಪರಮಾತ್ಮ. ಹೀಗೆ ಅನೇಕ ಉಪಾಯಗಳನ್ನ ನರಸಿಂಹನಾಗಿ ಬರ್ಬೇಕು ಅಂತ ನಮ್ಮಂತಹ ಸಾಮಾನ್ಯರಿಗೆ ಅವನು ನರಸಿಂಹನಾಗಿ ಬಂದ ಆ ಕಥೆಯನ್ನು ಕೇಳಿದ ಮೇಲೆ ಗೊತ್ತೇ ಹೊರತಾಗಿ ಆ ತರದ ಯೋಚನೆಯೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆಮೆಯ ರೂಪದಿಂದ ಬಂದು ಪರ್ವತವನ್ನು ಹೊತ್ತುಕೊಳ್ಬೇಕು ಅಂತ ನಮ್ಮಂತಹ ವ್ಯಕ್ತಿಗಳಿಗೆ ಅವನು ಬಂದು ಹೊತ್ತುಕೊಳ್ಳೋವರೆಗೂ ಓ ಹೀಗೂ ಇದನ್ನ ಮಾಡಿ ರಕ್ಷಣೆ ಮಾಡಬಹುದು ಅಂತ ಗೊತ್ತಾಗತ್ತೆ ಹೊರತಾಗಿ ಬೇರೆ ರೀತಿಯಾಗಿ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣನ ಪ್ರತಿಯೊಂದು ಕಥೆಗಳನ್ನ ಕೇಳಿದಾಗ ಓ ಈ ರೀತಿಯಾಗೂ ಈ ಸಂದರ್ಭವನ್ನು ನಿಭಾಯಿಸಬಹುದು ಅಂತ ಅವನು ಮಾಡಿ ತೋರಿಸಿದ ಮೇಲೆ ಅನ್ನಿಸತ್ತೆ ಹೊರತಾಗಿ ನಮ್ಮ ಮನಸ್ಸಿಗೆ ಈ ಕೆಲಸವನ್ನು ಮಾಡಬಹುದು ಅಂತ ನಮಗೆ ಎಂದಿಗೂ ಅನ್ನಿಸಲಾರದು. ಹಾಗಿದ್ದಾಗ ಪರಮಾತ್ಮ ಈ ರೀತಿಯಾಗಿ ಪ್ರತಿಯೊಂದು ಆಪತ್ತುಗಳಲ್ಲೂ ಕೂಡ ಹೊಸ ಹೊಸದಾದಂತಹ ಯೋಜನೆಗಳನ್ನು ಹಾಕಿಕೊಂಡು ಆ ಯೋಜನೆಯನ್ನ ಲವಲೇಶದಷ್ಟು ವ್ಯತ್ಯಾಸವಿಲ್ಲದೆ ಇರೋ ಹಾಗೆ ಪಾಲಿಸ್ತಾನೆ ಅಂತಂದ್ರೆ ಆ ಪರಮಾತ್ಮನ ಅದ್ಭುತವಾದಂತಹ ವ್ಯಕ್ತಿತ್ವಕ್ಕೆ ಏನು ಅಂತ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ನೀನು ಈ ರೂಪವನ್ನು ನೋಡ್ಬೇಕು ಅಂತ ಅಂದುಕೊಳ್ತಾ ಇದ್ದಿ, ನನಗೇನ್ ತೋರಿಸ್ಲಿಕ್ಕೆ ತೊಂದರೆ ಇಲ್ಲ. ಆದ್ರೆ ವಿರಕ್ತರಾದಂತಹ ಸನ್ಯಾಸಿಗಳು, ಸಾವಿರಾರು ವರ್ಷ ತಪಸ್ಸನ್ನು ಮಾಡಿದಂತಹ ತಪಸ್ವಿಗಳಿಗೂ ಕೂಡ ಈ ವೈರಾಗ್ಯ, ಈ ಸನ್ಯಾಸ ಸಾಕು, ಇಂತಹ ಸ್ತ್ರೀಯನ್ನ ಮದುವೆ ಆದ್ರೆ ಸಾಕು ಅಂತ ಸಂಸಾರದಲ್ಲಿ ಆಸಕ್ತಿಯನ್ನು ಹುಟ್ಟಿಸುವಂತಹ, ಮನಸ್ಸಿನಲ್ಲಿ ಕಾಮದ ಬಯಕೆಗಳನ್ನ ಉಬ್ಬಿಸುವಂತಹ, ಚಿಮ್ಮಿಸುವಂತಹ, ಉಕ್ಕೇರಿಸುವಂತಹ ರೂಪ ಅದು. ಅಷ್ಟು ಸಾಮಾನ್ಯವಾದದ್ದಲ್ಲ. ನೀ ಬೇಕು ಅಂತ ಹೇಳಿದ್ರೆ ನಿನಗೆ ತಡೆದುಕೊಳ್ಳುವ ಸಾಮರ್ಥ್ಯ ಇದೆ ಅಂತ ಆದ್ರೆ ನಾನು ತೋರಿಸ್ತೇನೆ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಪರಮಾತ್ಮನ ಒಂದು ಸಂದರ್ಭದಲ್ಲಿ ಪರಮಾತ್ಮನ ಕಪಿಲ ರೂಪದಿಂದ ತಪಸ್ಸನ್ನು ಮಾಡುವ ಸಂದರ್ಭದಲ್ಲಿ ಇಂದ್ರನಿಗೆ ಕಪಿಲ ರೂಪಿಯಾದಂತಹ ಪರಮಾತ್ಮನ ಪೂರ್ತಿಯಾದ ಜ್ಞಾನ ಇಲ್ಲದೆ ಇರುವ ಕಾರಣದಿಂದಾಗಿ ಇವನ ತಪಸ್ಸನ್ನ ಭಂಗ ಮಾಡಬೇಕು ಅಂತ ಮೇನಕೆಯನ್ನ ಕಳಿಸಿದ್ದ. ಮೇನಕೆಯನ್ನ ಕಳಿಸಿದಾಗ
ಕಪಿಲ ರೂಪಿಯಾದಂತಹ ಪರಮಾತ್ಮನಿಗೆ ಅದನ್ನ ನೋಡಿ ಏನ್ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಇಂದ್ರ ಅಂತ ಈ ಮೇನಕೆಗಿಂತಲೂ ಕೂಡ ಅತ್ಯಂತ ಸುಂದರಿಯಾದಂತಹ ಊರ್ವಶಿ ಮೇನಕೆ, ಅದರಲ್ಲಿ ತಿಲೋತ್ತಮೆ ಅಂತಿದ್ದಾರೆ. ಆ ತಿಲೋತ್ತಮೆಗೆ ಯಾಕೆ ಅಂತಂದ್ರೆ, ತಿಲೋತ್ತಮೆ ಅನ್ನೋ ಹೆಸರು ಬಂದಿದ್ದಕ್ಕೂ ಒಂದು ಒಳ್ಳೆ ಹೆಸರಿದೆ. ದೇವಲೋಕದ ಅಪ್ಸರೆಯರು ಪ್ರತಿಯೊಂದು ಜಗತ್ತಿನಲ್ಲಿರುವ ಸುಂದರವಾದಂತಹ ಯಾವ ವಸ್ತು ಇದೆಯೋ ಅದರಲ್ಲಿರುವಂತಹ ಸೌಂದರ್ಯದ ಸ್ವಲ್ಪ ಭಾಗವನ್ನು ತೆಗೆದು ಸೃಷ್ಟಿ ಮಾಡಿರುವಂತಹದ್ದು ಬ್ರಹ್ಮದೇವರು ತಿಲೋತ್ತಮೆಯನ್ನ. ಅದಕ್ಕೋಸ್ಕರ ಅವಳಿಗೆ ತಿಲೋತ್ತಮೆ ಅಂತ ಹೆಸರು ಬಂದಿದೆ. ಈ ಪ್ರತಿಯೊಂದು ಹೂವಿನಲ್ಲಿರುವಂತಹ ಅಪೂರ್ವವಾದ ಮಕರಂದವನ್ನು ಹೀರಿ 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 ಹೇಗೆ ಈ ಜೇನನ್ನ ಸಂಗ್ರಹ ಮಾಡುತ್ತೋ ಹಾಗೆ ಜಗತ್ತಿನಲ್ಲಿರುವ ಅದ್ಭುತವಾದ ವಸ್ತುಗಳು ಅಂತೇನಿವೆಯೋ ಅದು ಎಲ್ಲದರಲ್ಲಿರುವ ಸಾರ ಭಾಗವನ್ನ ಸಂಗ್ರಹ ಮಾಡಿ ಸೃಷ್ಟಿ ಮಾಡಿದಂತಹ ಒಂದು ಸ್ತ್ರೀ ತಿಲೋತ್ತಮೆ. ಮತ್ತು ಮೇನಕೆಯೂ ಅಷ್ಟೇ ಸುಂದರಳಾದವಳು. ಅಂತವರನ್ನು ಇವರ ತಪಸ್ಸಿಗೆ ಭಂಗ ಮಾಡ್ಲಿ ಅಂತ ಕಳಿಸಿದಾಗ ಆ ತಮ್ಮ ತೊಡೆಯನ್ನ ತಟ್ಟಿ ಆ ತೊಡೆಯಿಂದಾಗಿ ಊರ್ವಶಿಯನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಊರ್ವಶಿಯನ್ನು ನೋಡಿ ಇವರಿಬ್ಬರು ನಾಚಿಕೊಳ್ತಾ ಇದ್ದಾರೆ. ಅಂತಹ ಸುಂದರಿ ಕೇವಲ ಕಪಿಲ ರೂಪಿಯಾದ ಪರಮಾತ್ಮನ ತೊಡೆಯಿಂದಾಗಿ ಹುಟ್ಟಿದವಳವಳು. ಇಂದ್ರ, ಇದನ್ ನೀವಿಬ್ರಲ್ಲ, ನಿಮ್ಗಿಂತ ಚೆನ್ನಾಗಿರುವಂತಹ ಈ ಊರ್ವಶಿಯನ್ನ ತೆಗೆದುಕೊಂಡು ಇಂದ್ರನಿಗೆ ಕೊಡಿ, ಈಗ ಇಂದ್ರಲೋಕದ ಕಡೆ ಹೆಚ್ಚಾಗಿ ಕಾಣಿಸುತ್ತೆ ಅಂತ ಇಂದ್ರನಿಗೆ ಮುಖಮರ್ದನವಾಗುವ ಹಾಗೆ ಊರ್ವಶಿಯನ್ನ ಸೃಷ್ಟಿ ಮಾಡಿ ಕಳಿಸಿದಂತಹ ಪರಮಾತ್ಮ ತಾನೇ ಸ್ತ್ರೀ ರೂಪವನ್ನು ಧರಿಸಿದ್ದಾನೆ ಅಂತಾದ್ರೆ ಹೇಗಿರಬೇಕು? ಅದಕ್ಕೆ ಅವನು ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಇಂತಹ ಅದ್ಭುತ ರೂಪವನ್ನು ನೋಡಿದರೆ ಎಂತಹ ವಿರಕ್ತನಾದಂತಹ ವ್ಯಕ್ತಿಗೂ ಕೂಡ ಕಾಮದ ಬುಗ್ಗೆಗಳು ಹೃದಯದಲ್ಲಿ ಉಕ್ಕೇರಿ ಬಿಡುತ್ತೆ. ಹಾಗಾದ್ರೆ ನೀನು ತಡೆದುಕೊಳ್ಳಿಕ್ಕೆ ಸಮರ್ಥನಾಗ್ತೀಯ ಅಂತಾದ್ರೆ ನಾನು ಆ ರೂಪವನ್ನು ತೋರಿಸ್ತೇನೆ ಅಂತ ರುದ್ರದೇವರಿಗೆ ಎಚ್ಚರಿಕೆಯನ್ನು ಕೊಟ್ಟು ಅವನು ತೋರಿಸ್ಲಿಕ್ಕೆ ಅಂತ ಸಿದ್ಧನಾಗ್ತಾ ಇದ್ದಾರೆ. ತತ್ತೇಹಂ ದರ್ಶಯಿಷ್ಯಾಮಿ ದಿದೃಕ್ಷೋಹ ಸುರಸತ್ತಮ ತತ್ಕಾಮಿನಾಂಚ ಮಂತವ್ಯಂ ಸಂಕಲ್ಪ ಪ್ರಭವೋದಯಂ. ಅದು ಜಗತ್ತಿನಲ್ಲಿ ವಿರಕ್ತರಾಗಿ ಬೇಡಪ್ಪ ಸಂಸಾರ ಅಂತಂದುಕೊಂಡು ಸನ್ಯಾಸವನ್ನ ಸ್ವೀಕಾರ ಮಾಡಿದವರಿಗೂ ಕೂಡ ಆಸೆಯನ್ನು ಹುಟ್ಟಿಸುವಂತಹದ್ದು ಅದನ್ನು ತೋರಿಸ್ತೇನೆ ಅಂತ ಹೇಳಿ ತಕ್ಷಣದಲ್ಲಿ ಪರಮಾತ್ಮ ಅದೃಶ್ಯನಾಗ್ತಾ ಇದ್ದಾನೆ. ಭಗವಂತ ಅಲ್ಲಿ ಅದೃಶ್ಯನಾಗಿ ರುದ್ರದೇವರು ಇನ್ನೇನ್ ಪರಮಾತ್ಮ ಈಗ ಮೇಕಪ್ ಮಾಡ್ಕೊಂಡು ಬರ್ಬೇಕಾಗತ್ತಲ್ಲ. ಈ ನಟನೆ ಮಾಡುವವರು ಕೂಡ ಒಂದು ಪಾತ್ರವನ್ನ ಧರಿಸಿಕೊಂಡು ಬರ್ಬೇಕು ಅಂತಂದ್ರೆ ಅನೇಕ ಪೌಡ್ರು ಇದನ್ನೆಲ್ಲ ಹಚ್ಕೊಂಡು ಬರ್ಬೇಕಾಗತ್ತೆ, ತುರುಬನ್ನು ಹಾಕೊಂಡು ಇದನ್ನೆಲ್ಲ ಮಾಡ್ಕೊಂಡು ಬರ್ಬೇಕಾಗತ್ತಲ್ಲ. ಹಾಗೆ ಪರಮಾತ್ಮನು ಕೂಡ ರುದ್ರದೇವರು ಯಾವ ಸ್ಥಳದಲ್ಲಿ ಪರಮಾತ್ಮನನ್ನು ಬಂದು ಕಂಡ್ರೋ ಆ ಸ್ಥಳದಿಂದ ಪರಮಾತ್ಮ ಅದೃಶ್ಯನಾಗ್ತಾ ಇದ್ದಾನೆ. ಅದೃಶ್ಯನಾದ ಅಷ್ಟೇ ಅಲ್ಲ, ಒಂದು 5-6 ನಿಮಿಷ ಸ್ವಲ್ಪ ಹೊತ್ತುಗಳ ಕಾಲ ರುದ್ರದೇವರು ಉಮಾದೇವಿಯ ಜೊತೆಯಲ್ಲಿ ಕೂತಿದ್ದಾರೆ. ಸುತ್ತಮುತ್ತಲು ನೋಡ್ತಾ ಇದ್ದಾರೆ, ಎಲ್ಲಿಂದಲೋ ಪರಮಾತ್ಮ ಪ್ರವೇಶ ಮಾಡ್ತಾನೆ ಅಂತ ಗೊತ್ತಾಗಿದೆ. ಪರಮಾತ್ಮನ ಬರುವಿಕೆಗಾಗಿ ಕಾಯ್ಕೊಂಡು ಅವರೆಲ್ಲರೂ ಕೂತಿದ್ದಾರೆ. ಇತಿ ಬ್ರುವಾಣೋ ಭಗವಾನ್ಸ್ತತ್ರೈವಾಂತರಧೀಯತ. ಅವನು ಅಲ್ಲಿಯೇ ಅಂತರ್ಧಾನಗೊಂಡ. ಸರ್ವತಶ್ಚಾರಯಶ್ಚಕ್ಷುಃ ಭವ ಆಸ್ತೆ ಸಹೋಮಯ. ಹೆಂಡತಿ ಜೊತೆಯಲ್ಲಿ ಬಂದಿದ್ದಾನೆ ಪರಮಾತ್ಮ. ಯಾವ ಕಡೆಯಿಂದ ಬರ್ತಾನೆ ಅಂತ ಎಲ್ಲ ಕಡೆಯಲ್ಲೂ ಎಲ್ಲ ದಿಕ್ಕುಗಳಲ್ಲೂ ಕೂಡ ತನ್ನ ಕಣ್ಣುಗಳನ್ನ ಸಂಚಾರ ಮಾಡಿ ಪರಮಾತ್ಮ ಇಲ್ಲಿ ಕಾಣಿಸ್ತಾನೋ ಅಲ್ಲಿ ಕಾಣಿಸ್ತಾನೋ ಅಂತ ಬಹಳ ತವಕದಿಂದ ಕಾತರದಿಂದ ಪರಮಾತ್ಮನ ರೂಪವನ್ನ ನೋಡ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ಅದ್ಭುತವಾದಂತಹ ಸ್ತ್ರೀ ಚಂಡಾಟವನ್ನ ಆಡ್ತಾ ಇದ್ದಾಳೆ. ಆ ಸ್ತ್ರೀಯನ್ನ ನೋಡ್ತಾ ಇದ್ದಾನೆ. ಆ ಸ್ತ್ರೀ ಹೇಗಿದ್ಲು ಅವಳನ್ನು ನೋಡಿ ರುದ್ರದೇವರ ಮನಸ್ಸಿನಲ್ಲಿ ಯಾವ ಕಾಮನೆಗಳು ಹುಟ್ಟಿತು. ಯಾಕೆ ಅಂದ್ರೆ ಮನೋನಿಯಾಮಕರಾದಂತಹ ರುದ್ರದೇವರವರು. ಅಂತಹ ರುದ್ರದೇವರಲ್ಲಿ ಯಾವ ವಿಕಾರಗಳಾಯ್ತು, ಆ ವಿಕಾರಗಳಿಂದ ರುದ್ರದೇವರು ಏನ್ ಮಾಡಿದ್ರು, ಅದರಿಂದ ಅದನ್ನ ಅವರು ಗರ್ವಪೂರ್ವಕವಾಗಿ ಹೇಗೆ ಹೇಳ್ಕೊಳ್ತಾರೆ, ಈ ಎಲ್ಲ ವಿಷಯಗಳನ್ನು ಕೂಡ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಶ್ರೀ ಕೃಷ್ಣಾರ್ಪಣಂ. ನಮಸ್ಕಾರ ಗುರುಗಳೇ.